is now taking notes. ಶ್ರೀ ಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ಪ್ರಣಾಮಗಳನ್ನು ಮಾಡುತ್ತಾ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೂ ಪ್ರಣಾಮವನ್ನು ಮಾಡುತ್ತಾ ಗುರುಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾವು ಸಮರ್ಥ ಸದ್ಗುರು ಶ್ರೀ ರಾಮದಾಸ್ ವಿರಚಿತ ಮನಾಚಬೋಧದ ಒಂದು ಅಮೃತ ಸಾರವನ್ನು ನಮಗೆಲ್ಲ ಉಣಿಸಬೇಕು ಅಂತ ಅವರಲ್ಲಿ ವಿನ್ನವಿಸಿಕೊಡುತ್ತೇನೆ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे. वसिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ. ರಾಮ ಕುಲಭೂಷಣ ರಾಮ ಕುಲಭೂಷಣ. ರಾಮ ರಘುನಂದನ ರಾಮ ರಘುನಂದನ. ರಾಮ जानकीपते ರಾಮ जानकीपते. ರಾಮ ವಿಮಲಮತೆ ರಾಮ ವಿಮಲಮತೆ. ರಾಮ ರಘುನಂದನ ರಾಮ ರಘುನಂದನ. ರಾಮ ದಿನವತ್ಸಲ ರಾಮ ದಿನವತ್ಸಲ. ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ. ರಾಮ ರಘುನಂದನ ರಾಮ ರಘುನಂದನ. रामदास म्हणे तुझ रामदास म्हणे तुझ अगम्य लीला अगम्य लीला. रामा रघुनंदना
ರಾಮ ರಘುನಂದನ ರಾಮ ರಘುನಂದನ ರಘುನಂದನ ರಘುನಂದನ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಕಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೇ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆ ತಾಯಿ ಮಾತ್ರೇ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಜೀವನದ ಸಾಧ್ಯ ಅನ್ನುವಂಥದ್ದು ಎದರಿಂದ ಆಗ್ಲಿಕ್ಕೆ ಸಾಧ್ಯದ, ಯಾವುದು ನಿಜವಾಗಿಯೂ ಜೀವನದೊಳಗೆ ಸಾರ ವಸ್ತು ಅದ, ಯಾವುದನ್ನು ಅವಲಂಬಿಸುವುದರಿಂದ ನಮಗೆ ಜೀವನದೊಳಗ ಆನಂದವೇ ಆನಂದದ ಒಂದು ಪ್ರಾಪ್ತಿ ನಮಗೆ ಆಗ್ತದ, ಯಾವುದು ಸುಲಭದ ಸರಳದ ಆದ್ರೆ ಭವಸಾಗರವನ್ನು ದಾಟಿಸುವಂತಹ ಏಕೈಕ ನೌಕೆಯಾಗ್ಯದ ಅಂಥ ಆ ಭಗವಂತನ ಆ ರಾಮನಾಮದ ಒಂದು ಮಹತಿಯನ್ನ ನಾವು ನೀವುಗಳು ತಿಳ್ಕೋಬೇಕಾಗ್ಯದ. ಭಗವಂತನ ಸಾಕ್ಷಾತ್ಕಾರಕ್ಕೆ ಸದ್ಗುರುಗಳು ಸಾಕಷ್ಟು ಉಪಾಸನೆಗಳನ್ನು ನಮಗೆ ಹೇಳ್ತಾರ. ಮೊದಲ ನಮ್ಮ ನೈತಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಹೇಳ್ತಾರ. ಆಮೇಲೆ ನಿತ್ಯ ಒಂದು ದಿನಚರಿಯನ್ನು ನೀವು ಸೃಷ್ಟಿ ಮಾಡಿಕೊಡ್ರಪ್ಪ, ಸಾಧಕರಾದವರು ಇಷ್ಟೊತ್ತಿಗೆ ಹೇಳಬೇಕು, ಇದೇ ರೀತಿನೇ ನೀವು ಏನೇನಪ್ಪ ಅಂದ್ರೆ ಒಂದು ಜೀವನ ಒಂದು ದಿವಸದ ಒಂದು ನೀವು ದಿವಸದ ಒಂದು ದಿನಚರಿಯನ್ನು ನೀವು ಹಾಕೊಂಡ ಅದೇ ಪ್ರಕಾರ ನಡ್ಕೊತ ಹೋಗ್ರಿ. ನಿಮ್ಮ ವಾಣಿ, ಹೃದಯ, ಮನಸ್ಸ, ಚಿತ್ತ, ಬುದ್ಧಿ ಎಲ್ಲನೂ ಏನಪ್ಪಾ ಅಂದ್ರೆ ಪವಿತ್ರ ಮಾಡುವಂತಹ ಒಂದು ಸಾಧಕತ್ವ ನಿಮ್ಮಲ್ಲಿ ಆಗಲಿ. ಆ ಸಾಧ್ಯವನ್ನು ನೀವು ಪಡ್ಕೋರಿ. ಆಮೇಲೆ ಪರಮಾರ್ಥನ ಪ್ರಾಪ್ತಿ ಅನ್ನುವಂಥದ್ದು ಅಷ್ಟೇನು ನೀವು ಸರಳ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಸದ್ಗುರುಗಳ ಕೃಪೆ ಆದಾಗ ಮಾತ್ರ ಅದು ಆಗ್ತದ. ಮತ್ತು ಅವ್ರು ನೀಡಿದಂತಹ ಭವತಾರಕ ನಾಮ ಅನ್ನುವಂಥದ್ದೇನದಲ್ಲ, ಅದರಿಂದನೇ ಮಾತ್ರ ಸಾಧ್ಯದ ಅಂಥೇಳಿ ಎಲ್ಲ ವಿಚಾರಗಳನ್ನು ಸದ್ಗುರುಗಳು ತಿಳಿಸಿ, ಮತ್ತೆ ನಮಗೆ ಮಹಾತ್ಮರ ವಿಚಾರಗಳನ್ನು, ಮಹಾತ್ಮರ ಗ್ರಂಥಗಳನ್ನು, ಅವರ ಒಂದು ಅನುಭವಗಳನ್ನು ನಮಗೆಲ್ಲ ತಿಳಿಸಿ ಹೇಳಿ ಒಂದು ಮಹದುಪಕಾರವನ್ನು ಮಾಡಿದಂತಹ ಕರುಣಾಮಯ ಯಾರಂದ್ರೆ ಅವರು ಸಂತರು, ಸದ್ಗುರುಗಳು. ಅದಕ್ಕೆ ಸಂತರಂದ್ರು, ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯಮೀ ಪತಿತ ಕೀರ್ತಿವಾಣು. ಪತಿತನಾದಂತಹ ನಾನು ಪಾವನ ಸ್ವರೂಪಿ ನಿಮ್ಮನ್ನು ಯಾವ ರೀತಿ ವರ್ಣನ ಮಾಡಲಿ, ನೀವು ನನ್ನ ಸಾಕ್ಷಾತ್ ತಂದೆ ತಾಯಿಗಳು, ಬಂಧು ಬಳಗ, ಸರ್ವಸ್ವವು ನೀವೇ ಇದ್ದೀರಿ. ಜೀವನದೊಳಗೆ ಯಾರಾದರೂ ನನಗೆ ಸಮಾಧಾನವನ್ನ, ಆನಂದವನ್ನ ಕರುಣಿಸಿ ಈ ಒಂದು ಭವಸಾಗರದ ಪಾರ ಮಾಡುವಂತಹ ಒಂದು ಏಕೈಕ ಸಾಮರ್ಥ್ಯ ನಿಮ್ಮಂತಲ್ಲದ ಸದ್ಗುರುನಾಥ. ನೀವೇ ನನಗೆ ಸರ್ವಸ್ವ. ನೀವಿಲ್ಲದ ಒಂದು ಕ್ಷಣನೂ ಅದು ವ್ಯರ್ಥ. ನಿಮ್ಮ ಸ್ಮರಣೆ ಇಲ್ಲದ ಒಂದು ದಿವಸ, ನಿಮ್ಮ ಸ್ಮರಣೆ ಇಲ್ಲದ ಕ್ಷಣಗಳೇನವಲ್ಲ
ಅದು ನನ್ನ ಜೀವನದ ವ್ಯರ್ಥ ಸಮಯ ಅಂತ ತಿಳ್ಕೊತೀನಿ. ಒಂದೊಂದು ಶ್ವಾಸದೊಳಗೂ ನೀವು ನೀಡಿದಂತ ನಾಮಸ್ಮರಣೆಯನ್ನು ನಾನು ನಿಮಗೆ ಅನನ್ಯವಾಗಿ ಶರಣ ಹೋಗಿ ಮಾಡ್ತೀನಿ. ಗುರುರಾಯ, ನಿಮ್ಮ ನಿಜ ಸ್ವರೂಪವನ್ನು ನನಗೆ ತೋರಿಸ್ರಿ. ನನ್ನ ನಿಜ ಸ್ವರೂಪದ ಒಂದು ಅನುಭವವನ್ನು ಮಾಡಿಕೊಡ್ರಿ. ಆ ಒಂದು ಪರಬ್ರಹ್ಮನ, ವಿಮಲ ಬ್ರಹ್ಮನ ಸ್ವರೂಪದ ಆನಂದದೊಳಗ ಈ ಜನನ ಮರಣ ಚಕ್ರದಿಂದ ಬಿಡುಗಡೆಯಾಗಿ ಮತ್ತೆ ತಿರುಗಿ ಭವಕ್ಕೆ ಬರಲಾರ್ದಂತಹ ಒಂದು ಕಾರ್ಯವನ್ನ, ಒಂದು ಸೇವೆಯನ್ನ ನನ್ನಿಂದ ಮಾಡಿಸ್ಕೋರಿ ಅಂತೇಳಿ ಇಷ್ಟೆಲ್ಲ ಒಬ್ಬ ಶಿಷ್ಯ ಸದ್ಗುರುಗಳಂತೇಳಿ ಬೇಡ್ಕೋಬೇಕಂತಾರ ಅವ್ರು. ಕೇವಲ ಉಪದೇಶ ತಗೊಂಡ್ ಮಾತ್ರಕ್ಕೆ ಎಲ್ಲಾನು ಆಗ್ತಾ ಅಂತಿಲ್ಲ. ಸದ್ಗುರುಗಳ ಮನವನ್ನ ಗೆದಿಬೇಕಾಗ್ತದೆ, ಅವರ ಅಂತಃಕರಣವನ್ನ ಗೆದಿಬೇಕಾಗ್ತದೆ, ಅವ್ರು ಹೇಳಿದ ಹಾದಿಯೊಳಗೆ ನಾವು ನಡಿಬೇಕಾಗ್ತದೆ. ಇಷ್ಟೆಲ್ಲ ಮಾಡ್ಲಾರ್ದ ಕೇವಲ ನಾಮಸ್ಮರಣೆ ಕೊಟ್ಟಾರ ಅಂತ ಹೇಳೋದೊಂದು ನಾಮ ಜಪ ಮಾಡಿದ್ರಿಂದನೂ ಏನೂ ಆಗುದಿಲ್ಲ ಅಂತಾರ. ನಮ್ಮ ಮಹಾರಾಜರಂತರು ಹೇಳ್ತಿದ್ರು, ಕೈ ಮುಗಿದು ಹೇಳ್ತನ್ರಪ್ಪ ನಿಮಗ, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ ಅಂತಿದ್ರು ಅವರು. ನಮ್ಮ ನೀತಿಯ ನೆಲೆಗಟ್ಟಿನ ಮೇಲೆ ನಾವು ನಿಂದಿರ್ಲಾರ್ದ, ಬಲವಾದ ನೀತಿಯ ಒಂದು ಏನಪ್ಪಾ ಅಂದ್ರೆ ಆಧಾರ ನಮಗಿರ್ಲಾರ್ದ, ನೀತಿ ಧರ್ಮ ಇವುಗಳನ್ನು ನಾವು ಪರಿಪೂರ್ಣವಾಗಿ ಅವಲಂಬಿಸಿ ನಡಿಲಾರ್ದ ನಾವು ಹೆಂಗೋ ಇರ್ತೇವು, ನಾಮಸ್ಮರಣೆ ಮಾಡ್ತೇವು, ಉದ್ಧಾರ ಏನ್ ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತಾನಂದ್ರ ಅದು ಶುದ್ಧ ತಪ್ಪು ಅಂತಾರ ಅವ್ರು. ಏನ್ರಿ, ಹಂಗಾಗುವುದಿಲ್ಲ. ಪಾತ್ರತಾನ ನಿರ್ಮಾಣ ಮಾಡ್ಕೋಬೇಕಾಗ್ತದ ನಾವು. ಈಗ ಅಮೂಲ್ಯವಾದಂತಹ ವಸ್ತುವನ್ನ ಒಬ್ಬರ ಕೈಯಾಗ ಕೊಡಬೇಕಾದ್ರೆ ಆ ವ್ಯಕ್ತಿ ಅಂತೇಳಿ ಪಾತ್ರತಾ ಬೇಕಾಗ್ತದ. ಯಾವನೋ ಒಬ್ಬ ಕಸ ಹುಡುಗಲಿಕ್ಕೆ ಬಂದ, ಅವನ ಕೈಯಾಗ ತಮ್ಮ ಮನೆಯಾಗ ಇದ್ದದೊಂದು ವಜ್ರದ ಹಾಳು ಕೊಟ್ಟದ ಅಂತಂದ್ರೆ ಅದು ಹೆಂಗ ಸಾಧ್ಯ ಆಗ್ತದ, ಅವ ಅದನ್ನು ಇಟ್ಕೊಳಕ್ ಸಾಧ್ಯದನು? ಇವೆಲ್ಲ ವಿಚಾರಗಳನ್ನ ಸಾಧಕರಾದವರು ಏಕಾಂತದೊಳಗೆ ಕುತ್ಕೊಂಡು ವಿಚಾರ ಮಾಡ್ಬೇಕಂತಾರವ್ರು. ಏನು ಆಮೇಲೆ ಜಗತ್ತಿನ ಶೋಧ ಮಾಡುವಂತ ಗೊಡವಿನೇ ಬಿಡ್ರಿ ಅಂತಾರ ಜ್ಞಾನಿಗಳು. ಜಗತ್ತಿನ ಜನರು ಹೆಂಗಿದ್ದಾರ, ಅವ್ರ ಮನಸ್ಸು ಹೆಂಗದ, ಅವ್ರ ಬುದ್ಧಿ ಹೆಂಗದ, ಅವ್ರು ಹಿಂಗ್ಯಾಕ್ ಮಾತಾಡಿದ್ರು, ಹಿಂಗ್ಯಾಕ್ ಮಾಡ್ಲಿಕ್ಕತ್ತಾರ, ಇದು ನಿನ್ನ ಕೆಲಸನೇ ಅಲ್ಲ ಅಂತಾರವ್ರು. ನೀ ಯಾರನ್ನೋ ಶೋಧ ಮಾಡಬೇಡ, ನಿನ್ನನ್ನ ನೀ ಶೋಧ ಮಾಡಂತಾರವ್ರು. ಪಹಾವೇ ಆಪಣಾಸಿ ಆಪಣ ಯಾನಾವಜ್ಞಾನ ಸಮರ್ಥರಂತಾರ. ನಿನ್ನನ್ನು ನೀ ಶೋಧ ಮಾಡಕೋ, ನಿನ್ನಲ್ಲಿರುವಂತ ಮಲಿನತೆಯನ್ನು ತೆಗೆದೋಗಿ, ಅವಗುಣಗಳನ್ನು ತೆಗೆದೋಗಿ ಒಳ್ಳೆಯ ಗುಣಗಳನ್ನ ಧಾರಣ ಮಾಡು. ಅಂತ ಸದ್ವಿದ್ಯಾ ಗುಣಗಳ ಸಾಗರ ನೀ ಆದಂದ್ರ, ಅಂತ ಗುಣಗಳ ಸಮೂಹ ನಿನ್ನಂತಲ್ಲಿ ನೆಲೆ ನಿಂತು ಅಂದ್ರ ಆವಾಗ ಎಲ್ಲಿ ಸದ್ಗುಣಗಳವ ಅಲ್ಲಿ ಸದ್ಗುರುವಿನ ಅಧಿಷ್ಠಾನ ಇರ್ತದಂತಾರ ಜ್ಞಾನಿಗಳು. ಸದ್ಗುರುಗಳ ಅಧಿಷ್ಠಾನ ಕೇವಲ ಮಠದಾಗದ ಅಂತಲ್ಲ, ಅಥವಾ ಭಾವಚಿತ್ರದಾಗದ ಅಂತಲ್ಲ, ಮೂರ್ತಿ ಒಳಗದ ಅಂತಲ್ಲ. ಎಲ್ಲೆಲ್ಲಿ ಸದ್ಗುಣಗಳು ಅಧಿಷ್ಠಾನದ, ಸದ್ಗುಣಗಳ ಅವ ಆ ಸದ್ಗುಣಗಳ ಒಳಗನೆ ಸದ್ಗುರುವಿನ ಒಂದು ಸಾಕ್ಷಾತ್ಕಾರ ನಿಮಗಾಗ್ತದೆ ಅಂತಾರ. ಅದಕ್ಕಂತ ಸದ್ಗುಣಗಳನ್ನ ಅಳವಡಿಸಿಕೊಂಡು ಕೇವಲ ಇಷ್ಟರಿಂದನೂ ಕೆಲಸ ಆಗೋದಿಲ್ಲ. ಭವತಾರಕ ನಾಮವನ್ನು ನೀವು ಏನಪ್ಪಾ ಅಂದ್ರೆ ಸದಾ ಒಂದು ಶ್ವಾಸೋಚ್ಛ್ವಾಸ ಅಂದ್ರೆ ಏನು, ಶ್ವಾಸ ಉಚ್ಛ್ವಾಸ ಇವೆರಡರಲ್ಲೂ ನೀನು ಆ ನಾಮಸ್ಮರಣೆಯನ್ನು ಪೂರ್ಣಿಸ್ಬೇಕು. ಒಂದೊಂದು ಶ್ವಾಸ ಸಹಿತ ಪುಕ್ಕಟ್ಟು ಹೋಗ್ಲಾರ್ದಂಗ ನೀನು ಜೀವನದೊಳಗೆ ನಡೆದಿ ಅಂದ್ರ, ಸದಾ ಅದ ಚಿಂತನದೊಳಗಿದ್ದೆ ಅಂದ್ರ ಸಾಧಿಸುವಂತ ಸಾಧ್ಯ ಅನ್ನುವಂಥದ್ದು ನಮಗ ನಿಮಗ ಪ್ರಾಪ್ತ ಆಗ್ತದೆ ಅಂತ ಅನ್ನೋದು ಜ್ಞಾನಿಗಳ ಒಂದು ಮತ ಅದ, ಅಭಿಪ್ರಾಯ ಅಲ್ಲ, ಮತ ಅದ. ಹಿಂಗೆ ನೀವು ಮಾಡಿದಾಗ ಆಗ್ತದೆ ಹೊರತಾಗಿ ಹಂಗೆ ಏನಪ್ಪಾ ಅಂದ್ರೆ 4 ಮಾತು ಹೇಳಿದ್ರು ಇಲ್ಲ, ಕೀರ್ತನ ಮಾಡಿದ್ರು ಇಲ್ಲ, ಹಾಡ ಹಾಡಿದ್ರು ಇಲ್ಲ, ಸಂಗೀತ ಬಾರಿಸಿದ್ರು ಇಲ್ಲ, ಅಥವಾ ಜಪ ಮಾಡಿದ್ರು ಇಲ್ಲ, ತಪ ಮಾಡಿದ್ರು ಇಲ್ಲ, ಗುಡ್ದಾಗ ಹೋಗಿ ಕೂತ್ರು ಇಲ್ಲ, ಉಪವಾಸ ಮಾಡಿದ್ರು ಇಲ್ಲ, ಏನು ಮಾಡಿದ್ರು ಸಹಿತ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಮಗಾಗಬೇಕಾದ್ರೆ ಸದ್ಗುರುಗಳ ಒಲಿಮೆ ನಮಗಾಗಬೇಕು. ಸದ್ಗುರುಗಳು ಇವ ನನ್ನವ ಅಂಥೇಳಿ ನಮ್ಮನ್ನು ಯಾವಾಗ ಅಪ್ಪಗೋತಾರ ಆ ಕ್ಷಣದೊಳಗೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ, ನಾನು ಯಾರು ಅನ್ನುವಂಥದ್ದು ಅರಿವಿಗೆ ಬರ್ತದ ಅನ್ನುವಂಥದ್ದು. ಇವೆಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ಸಾಧಕ ಮೂಲಭೂತವಾಗಿ ತಿಳಿದಿರಬೇಕು ಅಂತಾರ. ಮುಂದೆ ಸಾಧನ ಮಾಡೋದು, ಸಾಧನದೊಳಗೆ ಅವು ಅಲೌಕಿಕ ದೃಶ್ಯಾವಳಿಗಳನ್ನು ನಾವು ಕಾಣೋದಾಗಲಿ, ಅನಾಹತ ನಾದಗಳನ್ನು ಕೇಳೋದಾಗಲಿ, ಮುಂದೆ ಭಗವಂತನ ಒಂದು ಸುಳಿ ನಮಗೆ ಪ್ರಾಪ್ತ ಆಗೋದಾಗಲಿ, ಆ ಸ್ವರೂಪದ ಸಾಕ್ಷಾತ್ಕಾರ ಆಗೋದಾಗಲಿ, ಇವೆಲ್ಲ ಮುಂದಿನ ಮೆಟ್ಟಲುಗಳು. ಮೂಲಭೂತವಾಗಿ ಒಬ್ಬ ಸಾಧಕ ಇಷ್ಟೆಲ್ಲ ವಿಚಾರ ಮಾಡಿಕೊಂಡು ಪವಿತ್ರವಾದ ಜೀವನವನ್ನು ಸಾಗಿಸ್ತಿರಬೇಕು. ಅಂಥವನ ಮುಖದಿಂದ ಬಂದಂಥ ನಾಮ
ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತದ ಅಂಥೇಳಿ ಸಮರ್ಥರು ಇವತ್ತಿನ ಈ 2 ಶ್ಲೋಕದೊಳಗೆ ನಾಮದ ಮಹಿಮೆಯನ್ನೇ ಹೇಳಿಕತ್ತಾರ. ಏನ್ರಿ ಇವತ್ತಿನ ಶ್ಲೋಕಗಳು ಯಾವಂದ್ರೆ 81 ಮತ್ತು 82. ಈಗಾಗಲೇ ನಾವು 79 ಮತ್ತು 82 ಶ್ಲೋಕಗಳ ಬಗ್ಗೆ ಚಿಂತನೆ ಆಗ್ಯದ. ಈಗ ಇವು 2 ಶ್ಲೋಕಗಳು, ಈ 2 ಶ್ಲೋಕ ಇನ್ನು ನನಗನ್ಸಿದ ಮಟ್ಟಿಗೆ ಇನ್ನು ಮುಂದಿನ ಕೆಲವೊಂದು ಶ್ಲೋಕಗಳು ನಾಮಸ್ಮರಣೆ ಮಹತಿಯನ್ನೇ ನಮಗೆ ಹೇಳ್ತಾವ. ಏನ್ರಿ ಆ ನಾಮದ ಮಹತ್ಯ ನಮಗೆ ಗೊತ್ತಾಗಲಾರ್ದ ನಾವು ಸಂಸಾರದಿಂದ ನಮಗೆ ಬಿಡುಗಡೆ ಆಗುವುದಿಲ್ಲ, ವಿಷಯ ವಾಸನೆಗಳಿಂದ ನಾವು ಹೊರಗೆ ಬರಲಿಕ್ಕೂ ಆಗುವುದಿಲ್ಲ, ನಮ್ಮ ಮನ ಬುದ್ಧಿ ಚಿತ್ತ ಇವೆಲ್ಲ ಏನಪ್ಪಾ ಅಂದ್ರೆ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ನಾಮದ ಮಹಿಮೆಯನ್ನು ಹೇಳುವಂತಹ ಶ್ಲೋಕಗಳು ಇನ್ನು ಮುಂದೆ ನಿಮಗ ಏನಪ್ಪಾ ಅಂದ್ರೆ ಶ್ರವಣ ಮಾಡ್ಲಿಕ್ಕೆ ಸಿಗ್ತಾವ. ಇದು ಸಾಧ್ಯ ಅಂತಾರವ್ರು. ಏನ್ರಿ ಇದು ಸಾಧ್ಯ. ನಾವು ಎಷ್ಟು ಕಾಲ ನಾವು ಸತ್ಸಂಗ ಮಾಡಿದ್ರು, ಎಷ್ಟು ಕಾಲ ಶ್ರವಣ ಮಾಡಿದ್ರು ಸಹಿತ ವಿಷಯದ ಮೇಲೆ ವಿರಕ್ತಿ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾಮದ ಬಲನೂ ಬೇಕಾಗ್ತದ. ಆಮೇಲೆ ಸಾರಾಸಾರ ವಿಚಾರದ ಒಂದು ವಿವೇಕದ ಪ್ರಜ್ಞೆಯು ಜಾಗೃತಿ ನಮ್ಮಲ್ಲಿ ಆಗಬೇಕಾಗ್ತದೆ. ಅಂಥ ಈ 2 ಶ್ಲೋಕಗಳನ್ನ ಇವತ್ತು ನೀವುಗಳೆಲ್ಲ ಚಿಂತನೆ ಮಾಡೋಣ. ಸಮರ್ಥರು ಯಾವ ರೀತಿ ಅದನ್ನ ಒಂದು ಪ್ರಸಾದ ರೂಪವಾಗಿ ನಮಗೆ ನೀಡ್ತಾರ, ಆ ಪ್ರಸಾದವನ್ನು ನೀವುಗಳೆಲ್ಲ ಆನಂದವಾಗಿ ಸ್ವೀಕರಿಸಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮನ್ನು ನೋಡಿದ್ರೆ ಜಗತ್ತ ಕೈ ಮುಗಿಬೇಕು. ನಮ್ಮನ್ನು ನೋಡಿದ್ರೆ ನಮ್ಮ ಹಂತಲ್ಲಿ ನಮ್ಮ ಸಮೀಪದ ಕೂತ್ರ ಅವ್ರಿಗೆ ಆನಂದ ಆಗ್ಬೇಕು, ತಮ್ಮೆಲ್ಲ ದುಃಖಗಳನ್ನು ಮರಿಬೇಕು, ನಮ್ಮ ಜೀವನ ಅವರಿಗೆ ಆದರ್ಶಮಯವಾಗಿರ್ಬೇಕು. ಈ ರೀತಿ ನೀವುಗಳೆಲ್ಲ ನಮ್ಮ ಜೀವನವನ್ನ ಏನಪ್ಪಾ ಅಂದ್ರೆ ಆ ರೀತಿ ನಾವು ತಯಾರು ಮಾಡ್ಕೋಣ. ಈ ಜನ್ಮ ಮರಣ ಚಕ್ರದ ಬಿಡುಗಡೆ ಆಗೋಣ ಅಂಥ ಒಂದು ಏಕೈಕ ಭವತಾರಕ ನಾಮಸ್ಮರಣೆಯ ಕುರಿತು, ನಾಮದ ಕುರಿತು ಸಮರ್ಥ ಹೇಳ್ತಾರ. 81ನೇ ಶ್ಲೋಕದೊಳಗೆ ಸಮರ್ಥರಂತಾರ, ಹರೇ ಮನಾಮತ್ಸರೇ ನಾಮ ಸಾಂಡೋ ನಕೋಹೋ ಅತಿಯಾದರೆ ಹಾ ನಿಜ ಧ್ಯಾಸ ರಾಹೋ ಸಮಸ್ತ ಮದೇ ನಾಮ ಹೇ ಸಾರ आहे दुजी तुळना तुळिताहीन साहे जय जय रघुवीर समर्थ. ಇದರ ಅರ್ಥ, ಮನವೇ ಮತ್ಸರ ಬುದ್ಧಿಯಿಂದ ನಾಮಸ್ಮರಣೆ ಬಿಡಬೇಡ. ಮನವೇ ಮತ್ಸರ ಬುದ್ಧಿಯಿಂದ ನಾಮಸ್ಮರಣೆ ಬಿಡಬೇಡ. ಆದರ ಪೂರ್ವಕ ನಿಜ ಧ್ಯಾಸವನ್ನು ಇಟ್ಟುಕೊಳ್ಳು. ಯಾಕೆಂದರೆ ಸರ್ವದರಲ್ಲಿ ಸಾರವಾದದ್ದು ಈ ನಾಮವೇ ಆಗಿದೆ. ಇದನ್ನು ಯಾವುದರೊಂದಿಗೂ ತೂಗಲು ಸಾಧ್ಯವಿಲ್ಲ. ಅರ್ಥಾತ್ ಇದಕ್ಕೆ ಸಮನಾದದ್ದು ಮತ್ತೊಂದಿಲ್ಲ ಅಂತೇಳಿ ಇದು ಈ ಒಂದು ಶ್ಲೋಕದ ಸಾಮಾನ್ಯ ಅರ್ಥ. ಇನ್ನು 82ನೇ ಶ್ಲೋಕದಾಗ ಅಂತಾರವರು, ಬಹು ನಾಮಯ ರಾಮ ನಾಮಿ ತುಳೇನ ಅಭಾಗ್ಯ ನರ ಪಾಮರಾಹೇ ಕಳೇನ ವಿಷ ಔಷಧ ಘೇತಲೆ ಪಾರ್ವತೀಸೆ जीवा मानवा किंकरा कोण पूसे जय जय रघुवीर समर्थ. ಶ್ರೀರಾಮ್. ಬಹಳಷ್ಟು ನಾಮಗಳು ಈ ರಾಮನಾಮವನ್ನು ಸರಿದೂಗಲಾರವು. ಬಹಳಷ್ಟು ನಾಮಗಳು ಈ ರಾಮನಾಮವನ್ನು ಸರಿದೂಗಲಾರವು. ಭಾಗ್ಯಹೀನರಾದ ಪಾಮರರಿಗೆ ಇದು ತಿಳಿಯಲಾರದು. ವಿಷದ ಬಾಧೆಗೆ ಔಷಧವೆಂದು ಶಂಕರನು ಇದನ್ನು ಸೇವಿಸಿದ್ದಾನೆ. ಇನ್ನು ಸಾಮಾನ್ಯ ಮಾನವರ ಬಗ್ಗೆ ಹೇಳಬೇಕಾದದ್ದು ಏನಿದೆ ಅನ್ನುವಂಥದ್ದು ಈ 2 ಶ್ಲೋಕಗಳ ಒಂದು ಸಾಮಾನ್ಯ ಅರ್ಥ. ಈಗ ನಾವು 81ನೇ ಶ್ಲೋಕದ ಪೂರ್ವಾರ್ಧವನ್ನು ನೋಡೋಣ. ಸಮರ್ಥರಂತಾರ, ಮನಾ ಮತ್ಸರೆ ನಾಮ ಸಾಂಡು ನಕೋಹೋ ಅತಿ ಆದರೆ ಹಾ ನಿಜ ಧ್ಯಾಸರಾಹೋ. ಮನವೇ ಮತ್ಸರ ಬುದ್ಧಿಯಿಂದ ನಾಮಸ್ಮರಣೆ ಬಿಡಬೇಡ, ಆದರ ಪೂರ್ವಕ ನಿಜ ಧ್ಯಾಸವನ್ನು ಇಟ್ಟುಕೊಳ್ಳು ಅಂತೇಳಿ ಇವು 2 ಲೈನದ್ದು ಮೊದಲಿನ ಪೂರ್ವಾರ್ಧದ ಒಂದು ಅರ್ಥದ. ಈಗ ನಾವು ಸಮರ್ಥರು ಆ ನಾಮಸ್ಮರಣೆ ಬಗ್ಗೆ ಎಷ್ಟೊಂದು ಅವರಂತಲ್ಲಿ ಒಂದು ಪ್ರೇಮದ, ಎಷ್ಟೊಂದು ಕಳಕಳಿ ಅದ. ಜಗತ್ತಿನ ಜನರು ಎಲ್ಲರೂ ಉದ್ಧಾರ ಆಗಲಿ ಅನ್ನುವಂಥ
ಒಂದು ಅಪಾರವಾದ ಕಳಕಳಿಯಿಂದ ಅಗ್ದಿ ಸರಳವಾದದ್ದು, ಸುಲಭವಾದದ್ದು. ಈ ಮುಂದಿನ ಶ್ಲೋಕದೊಳಗೆ ಬರ್ತದ, ಸಮರ್ಥನಂತಾರ ಬಹು ಚಾಂಗಲೆ ನಾಮಯ ರಾಘವಾಚೆ, ಬಹು ಚಾಂಗಲೆ ನಾಮಯ ರಾಘವಾಚೆ. ಬಹಳ ಅಂದ್ರೆ ಏನೋ ಅನಂದವಾದದ್ದು, ಸಣ್ಣದು, ಅಗದಿ ಸುಖ ಕೊಡುವಂತಹದ್ದು ಈ ನಾಮದ ಅಂತೇಳಿ ಅವರು ಹೇಳ್ತಾರೆ. ಅವು ಮುಂದಿನ ಇದ್ರಾಗ ನಮಗ ಅವು ಬರ್ತಾವು, ಅವನ್ನೆಲ್ಲ ನೋಡೋಣ. ಈಗ ಮುಂದಿನ ಇದ್ರಾಗ ಇದೇ ಒಂದು ಇದ್ರ ಬಗ್ಗೆನೂ ಸಮರ್ಥರು ಬಹು ಸಾಂಗಲೆ ನಾಮಯ ರಾಘವಾಚೆ, ಅತಿ ಸಾಜಿರೆ ಸ್ವಲ್ಪ ಸೋಪೆ ಪುಕಾಚೆ, ಕರಿಮೂಳ ನಿರ್ಮೂಲ ಘೇತಾ ಭವಾಚೆ, ಜೀವಮಾನವ ಹೆಚ್ಚಿ ಕೈವಲ್ಯ ಸಾಚೆ. ಅಂದ್ರ ಸರಳವಾದದ್ದು, ಸುಲಭವಾದದ್ದು, ಅಲ್ಲಿಕ್ಕೆ ಏಕ್ದಮ್ ಆನಂದವನ್ನು ಕೊಡುವುದು, ಆಮೇಲೆ ಭವಸಾಗರದ ನಿರ್ಮೂಲವಾಗಿ ಜನನ ಮನಚಕ್ರದಿಂದ ಬಿಡುಗಡೆ ಮಾಡುವಂತಹ ಈ ನಾಮ ಬಹಳ ಸರಳದ, ಬಹಳ ಸುಲಭದ. ಇಂಥ ಒಂದು ನಾಮಸ್ಮರಣೆಯನ್ನು ನೀವು ಮತ್ಸರ ಬುದ್ಧಿಯಿಂದ ನಾಮಸ್ಮರಣೆ ಮಾಡೋದು ಬಿಡಬೇಡ್ರಿ ಅಂತಾರ. ಇದನ್ನ ಯಾಕೆ ಅವರು ಹೇಳಿದ್ರು ಅಂದ್ರೆ, ನಾಮಸ್ಮರಣೆ ಬಗ್ಗೆನೂ ಮತ್ಸರ ಜನರಿಗೆ ಹುಟ್ಟುತ್ತದ ಅಂದಂಗಲ್ಲ ಇದು. ಏನ್ ಈಗ ಒಬ್ಬರು ಮನುಷ್ಯರೊಳಗೆ ಮತ್ಸರ ದ್ವೇಷ ಅದು ಹುಡ್ತಾವ. ಮತ್ಸರ ನಾಮಸ್ಮರಣೆ ಬೇಕೋ ಮತ್ಸರ ಹುಡ್ತದ ಅಂತಂದ್ರ ಇದೊಂದು ರೀತಿ ನಮಗ ಅನಿಸ್ತದ, ವಿಚಿತ್ರ ಅನಿಸ್ತದ. ವಿಚಿತ್ರ ಆದ್ರೂ ಸಹಿತ ಸತ್ಯದ ಅಂತಾರ. ಯಾಕಂದ್ರ ನಾವು ಹಲವಾರು ಏನಪ್ಪಾ ಅಂದ್ರೆ ದೇವರುಗಳ ಒಂದು ಭಕ್ತಿಯನ್ನು ಮಾಡ್ತಿರ್ತೇವು. ಅದ್ರಾಗ ಯಾವುದರ ಒಂದು ಬೇರೆ ದೇವರ ಬಗ್ಗೆ ನಾವು ಹೇಳಿದೇವಂದ್ರ ಆ ನಾಮದ ಬಗ್ಗೆ ಅವ್ರಿಗೆ ರುಚಿ ಬರುವುದಿಲ್ಲ. ನಮಗ ಈಗ ನೋಡ್ರಿ, ಒಬ್ಬರು ಶಿವನ ಭಕ್ತಿರ್ತಾರ, ಕೃಷ್ಣನ ಭಕ್ತಿರ್ತಾರ, ಮತ್ತೆ ಯಾವ್ಯಾವ ದೇವಿ ಭಕ್ತಿರ್ತಾರ. ಇವರೆಲ್ಲರಿಗೂ ಅವರವರ ಒಂದು ಇಷ್ಟ ದೇವತೆಗಳ ನಾಮ ಹೇಳಿದ್ರಾಗ ಮಾತ್ರ ಅವರಿಗೆ ಅದರ ಬಗ್ಗೆ ರುಚಿ ಇರ್ತದ. ಇನ್ನು ಮತ್ತೆ ಅವರ ಏನಪ್ಪಾ ಅಂದ್ರ ನೀವು ರಾಮನಾಮನೇ ಮಾಡ್ರಿ ಅಂದಾಗ ಅವ್ರಿಗೆ ಅದು ಸೇರ್ತದೋ ಇಲ್ಲೋ ಅಂತ ಹೇಳಕ್ ಬರುದಿಲ್ಲ, ಅದೇ ನಾಮ ಅಂತ ಅನ್ಬೋದು. ಮತ್ತ ಇನ್ನು ಒಬ್ಬರು ಒಬ್ಬರೊಬ್ರು ನಮ್ಮ ಸಾಧಕರಂತಲೇ ಒಬ್ರಿಗೊಬ್ರಿಗೆ ಸರಿ ಇರ್ಲಿಲ್ಲ ಅಂದ್ರ ಅವ್ರ ಪ್ರವಚನಕಾರರು ನೀವು ರಾಮನಾಮನ ಜಪಿಸ್ರಿ ಅಂತ ಹೇಳಿದ್ರೆ ಆ ಪ್ರವಚನಕಾರ ಮೇಲೆ ಇವ್ರಿಗೆ ಅಂತ ಒಂದು ಭಕ್ತಿ ಗೌರವ ಇದ್ರೆ ಮಾತ್ರ ಅದನ್ನ ಕೇಳ್ತಾರ. ಅಂದ್ರ ಜನರು ಎಷ್ಟೊಂದು ಇದು ಇದ್ದಾರಂದ್ರ ಸ್ವತಃ ಪರೀಕ್ಷೆ ಮಾಡುದು ಅಥವಾ ಸ್ವತಃ ಚಿಂತನೆ ಮಾಡುವಂತ ಸಾಮರ್ಥ್ಯವನ್ನ ಅವರು ಹೊಂದಿರ್ಲಾರ್ದ ಕಾರಣ ಯಾರೋ ಒಬ್ರು ಹೇಳ್ತಾರ, ನಾಮಸ್ಮರಣೆ ಏನ್ ಮಾಡ್ತೀರಿ, ಮೊದಲು ಸೇವಾ ಮಾಡ್ರಿ ಅಥವಾ ಮೊದಲು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂದ ಕೂಡಲೇ ಅಕಸ್ಮಾತ್ ಸಮರ್ಥರು ಹೇಳಿದ್ರು ಸಹಿತ ಅಂದ್ರ ಯಾರೇ ಪ್ರವಚನಕಾರ ಹೇಳಿ ಅವ್ರಂತಾರ ಇಲ್ಲ ಮೊದಲು ಅನ್ಕತ್ ಹಿಂದಾಗಡೆ ಮುಂದೆ ಮಾಡಿದ್ರ ಆತಂತೇಳಿ ಅದನ್ನ ಹಿಂಗೂ ಬಿಡ್ಲಿಕ್ಕೆ ಸಾಧ್ಯದ ಅಂತೇಳಿ ಸಮರ್ಥರ ಒಂದು ಅಭಿಪ್ರಾಯ. ಅದಕ್ಕೆ ಅವ್ರಂದ್ರು ಸುಮ್ಮನೆ ಮತ್ಸರ ಮಾಡ್ಕೊತ ಕೂಡಬೇಡ, ವ್ಯಕ್ತಿನ ನೋಡಬೇಡ, ಆ ರಾಮನಾಮದ ಮಹಿಮೆಯನ್ನ ಅನುಭವಿಸಿ ನೋಡಂತಾರವ್ರು. ಅದೇ ರಾಮನಾಮದ ಮಹಿಮೆಯಿಂದೇ ಸಮರ್ಥ ರಾಮದಾಸ್ ಅನ್ನಿಸ್ಕೊಂಡ್ರು. ನಾರಾಯಣ ಅನ್ನುವಂತ ಹುಡುಗ ಟಾಕ್ಳಿ ಒಳಗ ಕಾಶಿ ಇದ್ರಾಗ ಏನಪ್ಪಾ ಅಂದ್ರ ನಾಸಿಕದೊಳಗ ಟಾಕ್ಳಿ ಒಳಗ ಹೋಗಿ ಇಷ್ಟು ನೀರು ನಿಂತಾಗ ಕೇವಲ ರಾಮನಾಮದ ಒಂದು ಸ್ಮರಣೆಯಿಂದ ನಾಮಸ್ಮರಣೆ ಮಾಡೋದ್ರಿಂದ ಎಂಥ ಒಂದು ಸಾಮರ್ಥ್ಯ ಬಂತು ಅಂದ್ರ ಸತ್ತ ವ್ಯಕ್ತಿನ ಏನಪ್ಪಾ ಅಂದ್ರ ಆ ನಾಮದಿಂದ ಮತ್ತೆ ತಿರುಗಿ ಬದುಕಿಸಿದ್ರು ಅವರು. ಏನ್ರಿ ಮತ್ ಇಂಥ ಸಾಮರ್ಥ್ಯದ ಇದ್ರ ಮೇಲೆ ಮತ್ಸರ ಹಂಗ ಇದು ಮಾಡೋದು. ಸಮರ್ಥರಂತಾರ ನಾಮಸ್ಮರಣೆ ಭಕ್ತಿ ಒಳಗ ನವ್ಯದ ಭಕ್ತಿ ಒಳಗ 3ನೇ ಭಕ್ತಿ ನಾಮಸ್ಮರಣೆ ಒಳಗೆ ಭಕ್ತಿ ಒಳಗೆ ಹೇಳ್ತಾರ, ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣೆ ಪಾವಾವೆ ಸಮಾಧಾನ. ನೀವು ನಾಮಸ್ಮರಣೆಯನ್ನು ನೀವು ಮಾಡಿದ್ರಿ ಅಂದ್ರೆ ಜೀವನದೊಳಗೆ ಸಮಾಧಾನ ಅನ್ನುವಂಥದ್ದು ಕೇವಲ ನಾಮಸ್ಮರಣೆಯಿಂದ ಸಿಗ್ಲಿಕ್ಕೆ ಸಾಧ್ಯದ ಅಂತ. ಯಾವ ವಸ್ತು, ವ್ಯಕ್ತಿ, ದುಡ್ಡ, ಆಸ್ತಿ, ಅಧಿಕಾರ ಇವು ಯಾವುದರಿಂದನೂ ಸಮಾಧಾನ ಸಿಗುವುದಿಲ್ಲ. ಸಮಾಧಾನ ಎದರಿಂದ ಸಿಗ್ಲಿಕ್ಕೆ ಸಾಧ್ಯದ ಅಂದ್ರೆ ಸ್ಮರಣ ದೇವಾಚೆ ಕರಾವೆ, ಆ ಭಗವಂತನ ನಾಮಸ್ಮರಣೆಯನ್ನು ನೀವು ಮಾಡ್ರಿ. ಅಖಂಡ ನಾಮ ಜಪದ ಜಾವೆ, ಮುಂಜಾನೆ ಒಂದ್ ಸ್ವಲ್ಪ, ಮಧ್ಯಾಹ್ನದಾಗ ಒಂದ್ ಸ್ವಲ್ಪ, ಸಂಜೆದಾಗ ಹಿಂಗಲ್ಲ, ಅಖಂಡವಾಗಿ ಯಾವಾಗಲೂ ಬಿಡ್ಲಾರ್ದ ನೀವು ಆ ನಾಮಸ್ಮರಣೆಯನ್ನು ಮಾಡಿದ್ರಿ ಅಂದ್ರೆ ನಾಮಸ್ಮರಣೆ ಪಾವಾವೆ
ಸಮಾಧಾನ. ನಿಮಗೆ ಜೀವನದೊಳಗೆ ಸಮಾಧಾನ ಅಂದ್ರ ಕ್ಷಣಿಕ ಸಮಾಧಾನ ಅಲ್ಲ, ಶಾಶ್ವತವಾದಂತಹ ಪರಿಪೂರ್ಣ ಸಮಾಧಾನ ಅನ್ನುವಂಥದ್ದು ನಮಗ ಆ ಭಗವಂತನ ನಾಮದೊಳಗಂತ ಅದ ಅಂತ ಹೇಳ್ತಾರ. ಇಷ್ಟೇ ಅಲ್ಲ, ನಾಮಸ್ಮರಣೆಯೊಳಗೆ ಎಂಥ ಶಕ್ತಿ ಅದ ಅಂದ್ರ ನಾಮೇ ಸಂಕಟೇ ನಾಸತಿ ಅಂತ. ನಮಗೆ ಎಂಥ ಸಂಕಟ ಯಾಕೆ ಬರಲ್ಲ ಜೀವನದೊಳಗೆ, ಆ ಸಂಕಟವನ್ನ ನಾಶ ಮಾಡುವಂತ ಶಕ್ತಿ ಎಲ್ಲಿದೆ ಅಂದ್ರೆ ಈ ರಾಮನಾಮದೊಳಗದ, ಈ ನಾಮಸ್ಮರಣೆಯೊಳಗದ ಅಂತಾರೆ. ನಾಮೇ ವಿಘ್ನೇ ನಿವಾರತಿ, ಬರುವಂತಹ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯವು ಎಲ್ಲಿದೆ ಅಂದ್ರೆ ನಾಮಸ್ಮರಣೆ ಒಳಗದ. ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದೇ. ಅದೇ ನಾಮಸ್ಮರಣೆ ನಿನಗೆ ಉತ್ತಮವಾದಂತಹ ಪದವಿಯನ್ನು ಕೊಡ್ತದೆ. ಉತ್ತಮವಾದ ಪದವಿ ಅಂದ್ರೆ ಇಹದೊಳಗಿನ ಪದವಿ ಅಲ್ಲ, ಬ್ರಹ್ಮ ಪದವಿ, ವಿಷ್ಣು ಪದವಿ, ಹಿಂಗೇನವಲ್ಲ, ಆ ಅಲೌಕಿಕ ಪದವಿಗಳನ್ನ, ಅಲೌಕಿಕ ಒಂದು ವಿಶೇಷ ಒಂದು ಸ್ಥಿತಿಯನ್ನು ನಿನಗೆ ಒದಗಿಸ್ಕೊಡ್ತದೆ. ಯಾವುದು ಅಂತ ನಾಮಸ್ಮರಣೆ. ಇಷ್ಟೇ ಅಲ್ಲ ಅಂತಾರ, ಭೂತ ಪಿಶಾಚ ನಾನಾ ಚಂದ ಬ್ರಹ್ಮ ಗಿರೋ ಬ್ರಾಹ್ಮಣ ಸಂಬಂಧ ಮಂತ್ರ ಛಳ ನಾನಾ ಖೇದ ನಾಮನಿಷ್ಠೆ ನಾಸತಿ. ಭೂತ ಪಿಶಾಚ ಏನೇನೋ ಇವು ಬಡ್ಕೊಂಡ್ರ ಅಂತಲ್ಲ, ಅವು ಸಹಿತ ನಾಮಸ್ಮರಣೆಯಿಂದ ಹೋಗ್ತಾವ. ಬ್ರಹ್ಮ ಏನಂತಲ್ಲ, ಬ್ರಹ್ಮ ರಾಕ್ಷಸ ಬಡ್ಕೊಂಡ್ರು ಸಹಿತ ಬ್ರಾಹ್ಮಣ ಸಂಬಂಧ ಅಂತ ಅದು ಸಹಿತ ಹೋಗ್ತದ. ಮಂತ್ರ ಛಳ ನಾನಾ ಖೇದ ನಾಮನಿಷ್ಠೆ ನಾಚತಿ. ನಾಮೇ ವಿಷಬಾಧಾಹರತಿ ಅಂತ. ನಾಮಸ್ಮರಣ ವಿಷದ ಒಂದು ಬಾಧೆಯನ್ನು ಸಹಿತ ನಾಮಸ್ಮರಣೆ ಹರಣ ಮಾಡ್ತದ. ನಾಮೇ ಚೇಡೆ ಚೇಟಕೆ ನಾಸತಿ. ಯಾರೇ ಚೇಡೆ ಚೇಟಕೆ ಅದನ್ನ ನಮಗೆ ಮಾಡಿದ್ರಂದ್ರ ಅವು ಸಹಿತ ಹೋಗ್ತಾವಂದ. ನಾಮೇ ಹೋಯೆ ಉತ್ತಮಗತಿ ಅಂತಕಾಳಿ. ಅಂತಕಾಲದೊಳಗ ನಿನಗೆ ಉತ್ತಮಗತಿ ಕೊಡುವುದಂದ್ರೆ ಯಾವುದಂದ್ರೆ ಅದು ನಾಮಸ್ಮರಣೆ ಅಂತ. ಅದಕ್ಕೆ ಪುರಂದರದಾಸರು ಅಂದ್ರು, ಆಗನಿ ಕಾಯಬೇಕೋ ಅಂಬುಜ ನಯನ, ಆಗನಿ ಕಾಯಬೇಕೋ ಅಂಬುಜ ನಯನ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಅನುಜತನುಜರುಂಟು ಬಹುಹಣ ಒಳಗುಂಟು, ಅನುಜತನುಜರುಂಟು ಬಹುಹಣ ಒಳಗುಂಟು, ಚಿನ್ನ ಚಿನ್ನಾಂಬರುಂಟು ಉಪ್ಪರಿಗೆ ಉಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಸನ್ನೆ ಸೌನ್ನೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ನೆಂಟರಿಷ್ಟರು ಉಂಟು ನೆರೆಹೊರೆ ಎನಗುಂಟು, ನೆಂಟರಿಷ್ಟರು ಉಂಟು ನೆರೆಹೊರೆ ಎನಗುಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಕಂಠದಲ್ಲಿ ಬದ್ಧರಾದ ಕಾಂತೆಯರೆನಗುಂಟು, ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಒಂದು ನಿಮಿಷದಿ ವಾತ ಪಿತ್ತ ಕಫಲ ಮೊದಲಾಗಿ ವ್ಯಾಧಿಗಳಿಷ್ಟು ಬಾಧಿಸುತ್ತೀರೆ, ಇಂದಿರೇಶ ನಿಮ್ಮ ನಾಮ ಒಂದೇ ಕಾಯುವುದಕ್ಕೆ ಬಂದೆನ್ನ ಪುರಂದರ ವಿಠಲ, ಆಗ ನೀ ಕಾಯಬೇಕು, ಆಗ ನೀ ನೋಡ್ರಿ ಅವ್ರು ಪುರಂದರದಾಸರು ಅಂತಾರ ಆಗ ಕಾಯ್ಬೇಕು ಅಂತ್ಯಕಾಲದೊಳಗೆ. ಅದಕ್ಕೆ ಅಂತಾರ ನಾಮೇ ಹೋಯೆ ಉತ್ತಮ ಗತಿ ಅಂತಕಾಳಿ. ಕೊನೆಯ ಒಂದು ಸಮಯದೊಳಗ ನಮಗ ಆ ನಾಮನೇ ಸದ್ಗತಿಯನ್ನ ಕೊಡ್ತದ, ಉತ್ತಮ ಗತಿಯನ್ನು ಕೊಡ್ತದ ಅಂತೇಳಿ ನಾಮದ ಮಹಿಮೆಯನ್ನು ಸಮರ್ಥರು ಅದನ್ನು ಅನುಭವಿಸಿ ಹೇಳಿಕತ್ತಾರ, ಸುಮ್ಮನೆ ಹೇಳಿಕತ್ತಿಲ್ಲ ಅವರು. ಉಪರಾಟ್ಯ ನಾಮ ಸಾಟಿ ವಾಲ್ಮೀಕತರಲ್ಲ ಊಟಿ, ಭವಿಷ್ಯವದಲ ಶತಕೋಟಿ ಚರಿತ್ರ ರಘುನಾಥಾಸಿ. ವಾಲ್ಮೀಕಿ ವಾಲ್ಯಾಕೋಳ್ಯ ಆ ರಾಮನಾಮವನ್ನು ಉಪರಾಟಿ ತಿರುಗಿ ಮರ 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 ಅಂದ್ರು ಸಹಿತ ಆ ಉಪರಾಟಿ ನಾಮಸ್ಮರಣೆ ಮಾಡಿದ್ರು ಸಹಿತ ಎಂಥ ಒಂದು ಸಾಮರ್ಥ್ಯ ಬಂದ್ಬಿಡ್ತು ಅಂದ್ರ ವಾಲ್ಮೀಕಿ
ಋಷಿ ಆದ್ರು. ಆಮೇಲೆ ಶತಕೋಟಿ ಚರಿತ್ರ ರಘುನಾಥಾಚೆ ರಾಮಾಯಣವನ್ನು ಶತಕೋಟಿ ಶ್ಲೋಕದೊಳಗ ರಾಮಾಯಣವನ್ನು ಬರೆದ್ರು. ಇಂಥ ಸಾಮರ್ಥ್ಯ ಆ ನಾಮದೊಳಗದ ಅಂತ. ಹರಿನಾಮೇ ಪ್ರಹ್ಲಾದ ತರಲ, ಹರಿನಾಮ ಸ್ಮರಣೆ ಮಾಡಿ ಪ್ರಹ್ಲಾದ ಏನಪ್ಪಾ ಅಂದ್ರ ಇದನ್ನ ಸದ್ಗತಿ ಹೊಂದಿದ. ನಾನಾ ಆಘಾತ ಪಾಸುನ ಸುಟ್ಲ, ಎಂತೆಂಥ ಆಘಾತಗಳನ್ನ ಅವ್ರು ತಂದಿ. ಹಿರಣ್ಯಕಶಿಪು ಎಂತೆಂಥ ಆಘಾತಗಳನ್ನ ಅವನು ಕೊಲ್ಲಬೇಕಂತ ಮಾಡಿದ್ರು ಸಹಿತ, ಆದ್ರೂ ಸಹಿತ ಭಗವಂತ ಕಾಪಾಡಿದ. ನಾರಾಯಣ ನಾಮೇ ಪಾವನ ಜಾಲ ಅಜಾಮೇಳ, ಅಜಾಮೇಳ ಅನ್ನುವಂಥ ಪಾಪಿ ಅದೇ ನಾಮದಿಂದ ಪಾವನನಾದ. ಅದಕ್ಕೆ ಸಮರ್ಥರಂದ್ರು ಕಾಯಿಚ ನ ಕರುಣಿ ಪ್ರಾಣಿ ರಾಮನಾಮೇ ಜಪೇವಾಣಿ. ಅದಕ್ಕೆ ನೀ ಏನು ಮಾಡಬೇಡಪ್ಪ, ರಾಮನಾಮ ಸ್ಮರಣೆಯನ್ನು ಮಾಡು. ತೇನೇ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಂಬಾಳಿ. ಅದರಿಂದ ನಿನ್ನ ಸದ್ಗುರು ಸಂತೋಷಗೊಂಡು ನಿನಗೆ ಸದ್ಗತಿಯನ್ನು ಕೊಡ್ತಾನ, ನಿನ್ನ ಎಲ್ಲಾ ಸಮಯದೊಳಗೂ ಸಂಭಾಳಿಸ್ತಾನ ಅಂತಂತಾರ. ಅಂಥ ಇಷ್ಟು ಮಹತ್ವಪೂರ್ಣ ನಾಮವನ್ನ ಮತ್ಸರ ಬುದ್ಧಿಯಿಂದ ಬಿಡಂತ ಅವಾಗ ಶಾಣೆ ಅಂತ ಹಂಗಲ್ಲಿಗೆ ಬರ್ತದೆ ಹೇಳ್ರಿ. ನೀವು ಯಾರ್ದೋ ಮಾತು ಕೇಳಿ ಅವ್ರದ್ಯಾಕೆ ಮಾತು ಕೇಳ್ಬೇಕಂತ ನಾಮಸ್ಮರಣೆ ಬಿಟ್ಟಿ ಅಂದ್ರೆ ನಿನಗೆ ಅಧೋಗತಿಗೆ ನೀನೇ ಹೋಗ್ತಿ ಅಂದಾಗ ಅದನ್ನ ಆ ನಾಮದ ಒಂದು ಮಹಿಮೆಯನ್ನು ಸದ್ಗುರುಗಳು ಹೇಳಿದಾಗ ಆ ನಾಮ ಇದೇ ನನ್ನ ಭವತಾರಕ ನಾಮ ಅಂತ ತಿಳ್ಕೊಂಡು ನಾವು ನೀವುಗಳೆಲ್ಲ ಮಾಡಬೇಕಾಗ್ತದ. ಅತಿ ಆದರೆ ನಿಜ ಧ್ಯಾಸರಾವು. ಆ ನಾಮಸ್ಮರಣೆ ನಮಗ ಹೆಂಗಾಗ್ಬೇಕಂದ್ರ ಧ್ಯಾಸ, ಅದೇ ಯಾವಾಗಲೂ ಕೂತಾಗ ನಿಂತಾಗ ಪ್ರತಿಯೊಂದು ಸಮಯದೊಳಗೆ ಆ ನಾಮದ ಒಂದು ಧ್ಯಾಸದೊಳಗೆ ನಾವು ನೀವುಗಳು ಇದ್ದಾಗ ಮಾತ್ರ ಆ ನಾಮ ನಮ್ಮನ್ನು ಪಾರು ಮಾಡ್ತದ. ಅಂತ ಭವತಾರಕ ನಾಮ, ಆ ನಾಮದ ಮಹತಿಯನ್ನು ಸಾಕಷ್ಟು ಏನಪ್ಪಾ ಅಂದ್ರೆ ಪುರಂದರದಾಸರಾಗಲಿ, ಸಂತರಾಗಲಿ, ಸಮರ್ಥರಾಗಲಿ ಎಲ್ಲರೂ ಆ ನಾಮದ ಮಹಿಮೆಯನ್ನು ಹೇಳ್ಯಾರ. ಅಂಥ ನಾಮದ ಮಹಿಮೆಯನ್ನ ಪುರಂದರದಾಸರ ಒಂದು ಪದದೊಳಗಂತಾರ ನೋಡ್ರಿ. ಈ ಪದ ನಮ್ಮ ಮಹಾರಾಜರಿಗೆ, ನಮ್ಮ ರಂಗರಾವ್ ಮಹಾರಾಜರಿಗೆ ಭಯಂಕರ ಪ್ರೀತಿಯ ಪದ ಇದು. ಏನ್ರಿ ಈಗೀಗ ಅದು ಬಯಲಿಗೆ ಬಂದದ. ರಾಮನೆಂಬೋ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಇದನ್ನ ಪ್ರತಿ ಸಪ್ತಾಹದೊಳಗೂ ನಮ್ಮ ಮಹಾರಾಜರು ತಮ್ಮ ಶಿಷ್ಯರಿಂದ ಅನಿಸ್ತಿದ್ರು. ಇಬ್ಬರು ನಿಂದಿರಿಸಿ ಈ ಪದ ಅನಿಸ್ತಿದ್ರು. ಅದೇ ಪದವನ್ನು ನಾನು ಈಗ ನಿಮ್ಮ ಮುಂದನು ಅಂತೀನಿ. ಅದರಾಗ ನೋಡ್ರಿ ಎಷ್ಟೊಂದದ ಅಂದ್ರೆ ಎಲ್ಲ 10 ಅವತಾರವನ್ನ ನಮಗ ರಾಮ 10 ಅವತಾರವನ್ನು ತಗೊಂಡ. ಅವನೇ ಏನಪ್ಪಾ ಅಂದ್ರೆ 10 ಅವತಾರದೊಳಗ ಈ ಭೂಮಿಯ ಭಾರವನ್ನ ಇದು ಮಾಡಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವತಾರ ತೊಟ್ಕೊಂಡು ಬಂದ ಅನ್ನುವಂತ ವಿಚಾರವನ್ನು ಈ ಪದ ತಿಳಿಸ್ತದೆ. ಆ ಪದ ಹೆಂಗಂತಾರಂದ್ರ ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಶ್ರೀರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. 3 ಲೋಕಕ್ಕೆ ಕಾರಣಕರ್ತ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ರಾಮನಾಮವ ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಇದು ನಮ್ಮ ಮಹಾರಾಜರಿದ್ದಾಗ ಈ ಧಾಟಿಯೊಳಗೆ ಈ ಪದ ಅಂತಿದ್ರು. ಮತ್ಸ್ಯವತಾರ ತಾಳಿದ ರಾಮ ವೇದವತರುವುದಕ್ಕೆ. ಮತ್ಸ್ಯವತಾರ ತಾಳಿದ ರಾಮ ವೇದವತರುವುದಕ್ಕೆ. ಬೆಟ್ಟವ ಬೆನ್ನಲಿ ಹೊತ್ತನು ರಾಮ, ಬೆಟ್ಟವ ಬೆನ್ನಲಿ ಹೊತ್ತನು ರಾಮ ಕೂರ್ಮಾವತಾರವಕ್ಕೆ. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಭೂಮಿಯ ಪೊಕ್ಕು ನೀರೊಳು ಮುಳುಗಿದ ವರಾಹ ಅವತಾರಕ್ಕೆ. ಭೂಮಿಯ ಪೊಕ್ಕು ನೀರೊಳು ಮುಳುಗಿದ ವರಾಹ ಅವತಾರಕ್ಕೆ. ಕರುಳನು ಕಿತ್ತಿ ವನಮಾಲೆ ಧರಿಸಿದ, ಕರುಳನು ಕಿತ್ತಿ ವನಮಾಲೆ ಧರಿಸಿದ ಪ್ರಹ್ಲಾದನ ಸಲಹುದಕ್ಕೆ. ರಾಮನೆಂಬೋ
ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಭೂಮಿಯ ದಾನ ಬೇಡಿದ ರಾಮ ವಾಮನ ಅವತಾರಕ್ಕೆ. ಭೂಮಿಯ ದಾನ ಬೇಡಿದ ರಾಮ ವಾಮನ ಅವತಾರಕ್ಕೆ. ತಾಯಿಯ ಶಿರವನು ಅರಿದನು ರಾಮ, ತಾಯಿಯ ಶಿರವನು ಅರಿದನು ರಾಮ ಭಾರ್ಗವ ಅವತಾರಕ್ಕೆ. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಅರಣ್ಯವಾಸಕ್ಕೆ ನಡೆದನು ರಾಮ ಜನಕನ ವಾಕ್ಯಕ್ಕೆ. ಅರಣ್ಯವಾಸಕ್ಕೆ ತೆರಳಿದ ರಾಮ ಜನಕನ ವಾಕ್ಯಕ್ಕೆ. ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಸಲಹುದಕ್ಕೆ. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಸತಿಯರ ವೃತ್ತಗಳ ಕೆಡಿಸಿದ ರಾಮ ತ್ರಿಪುರಿಯ ಸಲಹುದಕ್ಕೆ. ವಾಹನ ಬಿಟ್ಟು ತುರಗವನೇರಿದ, ವಾಹನ ಬಿಟ್ಟು ತುರಗವನೇರಿದ ಕಲ್ಕಿ ಅವತಾರಕ್ಕೆ. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಶ್ಯಾಮಲ ವರ್ಣ ತಾಳಿದ ರಾಮ ಸಮರ್ಥನು ಜಗಕ್ಕೆ. ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮ ನಾರಾಯಣ ಜಗಕ್ಕೆ. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಭಯವಿಲ್ಲ ಮನಕ್ಕೆ. 1, 2, 3 ಅನಂತ ಪದ್ಯಗಳನ್ನ ಅನಂತ ಏನಪ್ಪಾ ಅಂದ್ರೆ ರಚಿಸಿ ರಾಮನಾಮದ ಮಹಿಮೆಯನ್ನು ಮಹಾತ್ಮರು ಹೇಳಿ ಹೋಗ್ಯಾರ. ಅಂಥ ರಾಮನಾಮವೇ ರಾಮನ ಒಂದು ನಾಮದ ಒಂದು ಸ್ಮರಣೆಯಿಂದ ಸಮರ್ಥ ರಾಮದಾಸ್ ಮಹಾರಾಜರು ಇಂಥ ಒಂದು ದಿವ್ಯ ಗ್ರಂಥವನ್ನ ರಚಿಸಿ ಮನಾತೆ ಶ್ಲೋಕದಂಥ ಮನೋಬೋಧೆಯನ್ನು ರಚಿಸಿ ಆ ನಾಮಸ್ಮರಣೆ ಮಹತಿಯನ್ನು ಹೇಳಿದಾಗ ಮನ ಮತ್ಸರೆ ನಾಮ ಸಾಂಡೂನಕು. ಮನವೇ ಮತ್ಸರ ಬುದ್ಧಿ ಇಟ್ಟುಕೊಂಡು ಇಲ್ಲದ್ದೇ ಏನೋ ಕಲ್ಪನಾ ಮಾಡಿ ವಿಕಲ್ಪ ಮಾಡಿಕೊಂಡು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಅನ್ನೋ ವಿಚಾರ ಮಾಡ್ಕೊತ ಕೊಡಬೇಡ. ನಿನ್ನ ಸದ್ಗುರುಗಳು ಏನ್ ನಿನಗೆ ಅನುಗ್ರಹ ಮಾಡ್ಯಾರಲ್ಲ ಆ ನಾಮಸ್ಮರಣೆಯಲ್ಲಿ ಶ್ರದ್ಧೆಯನ್ನು ಇಟ್ಟ ಯಾವಾಗಲೂ ಏನಪ್ಪಾ ಅಂದ್ರೆ ನಾಮಸ್ಮರಣೆಗಿದ್ದು ಆ ನಾಮದ ಒಂದು ಧ್ಯಾಸದೊಳಗೆ ನೀವು ಉಳಿದ್ಬಿಡು ಅಂತಾರು. ಕೂತಾಗ ನಿಂತಾಗ ಯಾವಾಗ ಎಲ್ಲೇ ಹೋದ್ರು ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸರುನಯ. ಹರ್ಷಕಾಳಿ ವಿಷಮಕಾಳಿ ಪರ್ವಕಾಳಿ ಪ್ರಸ್ತಾವಕಾಳಿ ಸರ್ವಕಾಳಿ ನಾಮಸ್ಮರಣೆ ಕರಾವೆ ಅಂತ. ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದ ರೂಪ ಸತ ಸುಖದಾಗಲಿ ದುಃಖ ಬಂದಂಗಾಗಲಿ ಎಲ್ಲಾ ಸಮಯದೊಳಗೂ ಈ ನಾಮಸ್ಮರಣೆಯನ್ನು ಮಾಡ್ಕೋತ ಇರು ಅಂತೇಳಿ ಈ ರಾಮನಾಮದ ಮಹತಿಯನ್ನ ಸಮರ್ಥರು ನಿಮಗೆ ಹೇಳಿಕತ್ತಾರ. ಅದಕ್ಕೆ ಅವ್ರು ಮುಂದಂತಾರ ಅವರು ಮನವೇ ಸಮಸ್ತಾಮದೇ ನಾಮ ಹೇ ಸಾರ ಹೇ. ಎರಡನೇ ಉತ್ತರಾರ್ಧದೊಳಗೆ ಈ ಶ್ಲೋಕದ ಉತ್ತರಾರ್ಧದೊಳಗೆ ಅಂತಾರ ಸಮಸ್ತಾಮದೇ ನಾಮ ಹೇ ಸಾರ ಹೇ ದುಜಿ ತೂಳನ ತುಳಿತಾಹೀನ ಸಾಯೇ. ನೋಡಪ್ಪ, ಎಲ್ಲಾ ನಾಮದೊಳಗ ಅತ್ಯಂತ ಸಾರವಾದದ್ದು ಯಾವುದು ಅಂದ್ರೆ ಇದು ಈ ರಾಮನಾಮ ಆದಂತ. ಸಾರವಾದದ್ದು ಆನಂದ ಕೊಡುವಂತದ್ದು. ಈ ಸಾರ ಅಂದ್ರೆ ಏನು? ಸಾರ ವಿಚಾರ ಮಾಡಿದಾಗ ಸಾರವಾದದ್ದು ಭಗವಂತನ ನಾಮ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರ್ತದೆ. ನಾಮಸ್ಮರಣೆ ಅನ್ನುವಂದು ಬಿಟ್ಟು ಉಳಿಕಿದ್ದೆಲ್ಲ ಅಸಾರದ ಅಂತಾರವ್ರು. ಜಗತ್ತಿನೊಳಗ ನಾವು ನಮ್ಮನ್ನು ಹಿಡ್ಕೊಂಡು ನಾವು ಬಳಸುವಂತ ವಸ್ತು ವಿಚಾರ ವಿಷಯ ಇವೆಲ್ಲನೂ ನಾವು ನೋಡ್ಲಿಕ್ಕಾಗಿ ಎಲ್ಲನೂ ಏನಪ್ಪಾ ಅಂದ್ರೆ ಅಪೂರ್ಣವ ಅಶಾಶ್ವತವ ಅಸಾರವ. ಸಾರವಾದದ್ದು ಯಾವ್ದಂದ್ರೆ ಕೇವಲ ಭಗವಂತನ ನಾಮ. ಅದಕ್ಕೆ ಇವರು ಯಾರಪ್ಪ ಅಂದ್ರೆ ಜ್ಞಾನೇಶ್ವರ ಮಾವಲಿಯವರು ಅಂದ್ರು ಸಾರ 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 ವಿಠೋಬಾ ನಾಮ ತುಜೆ ಸಾರ. ರುಚಿಯಾದದ್ದು ಸತ್ಯವಾದದ್ದು ವಿಠೋಬಾ ನಿನ್ನ ನಾಮದಪ್ಪ ಅಂತೇಳಿ ಜ್ಞಾನೇಶ್ವರ ಮಾವಲಿಯವರು ಹೇಳ್ತಾರ. ಮನೋನಿ ಶೂಳಪಾಣಿ ಜಪತಾ ಹೇ ವಾರಂವಾರ. ಅದಕ್ಕೆ ಶ್ರೀ ಶಂಕರ ಭಗವಾನ ಯಾವಾಗಲೂ ವಾರಂವಾರ
ಇದನ್ನು ಜಪಿಸ್ತಾನ. ಆದಿ ಮಧ್ಯ ಅಂತಿ ನಿಜ ಬೀಜ ಓಂಕಾರ. ಬ್ರಹ್ಮ ಈ ಪ್ರಕೃತಿಯ ಒಂದು ಉತ್ಪತ್ತಿ ಆಗೋಕ್ಕಿಂತ ಮೂಲದಲ್ಲಿರುವಂತಹ ಅನಾಹತನಾದದಿಂದ ಉತ್ಪತ್ತಿಯಾಗಿರುವಂತಹ ಈ ಸೃಷ್ಟಿಯ ಒಂದು ಉತ್ಪತ್ತಿ ಸಮಯದೊಳಗ ಬರುವಂತಹ ಓಂಕಾರದ ಸ್ವರೂಪ ಏನದಲ್ಲ ಅದು ಈ ನಾಮದ ಅಂತಾರೆ. ಅಂಥ ಒಂದು ಭುಕ್ತಿ ಮುಕ್ತಿ ಸುಖದಾಯಕ ಸಾಚಾರ ಅಂತ ಬಹಳಷ್ಟು ಏನಪ್ಪಾ ಅಂದ್ರೆ ಈ ನಾಮಸ್ಮರಣೆ ಬಗ್ಗೆ ಸಮರ್ಥರು ನಿಮಗೆ ಹೇಳ್ತಾರ. ಆ ನಾಮಸ್ಮರಣೆ ಮಾಡಿದಾಗ ಮಾತ್ರ ಸದ್ಗುರುಗಳು ಸಂತೋಷಗೊಳ್ತಾರ ಅನ್ನುವಂಥದ್ದು ಬೇರೆ ಆಗಿಲ್ಲ, ಹೇಳಬೇಕಾಗಿಲ್ಲ. ಇದನ್ನ ನಾವು ವಿಚಾರ ಮಾಡಿದಾಗ ವಾಲ್ಮೀಕಿ ಋಷಿಗಳಿಂದ ಹಿಡಿದ ಇಲ್ಲಿವರೆಗೆ ಆಗಿರುವಂತ ಎಲ್ಲಾ ಮಹಾತ್ಮರ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಆ ಸ್ಥಿತಿಗೆ ಹೋಗಿ ಮುಟ್ಟಬೇಕಾದ್ರೆ ಕೇವಲ ಸದ್ಗುರುಗಳಿಂದ ಅನುಗ್ರಹಿತದ ಅಂತ ಆ ನಾಮಸ್ಮರಣೆ ಬಲದಿಂದನೇ ಆಗ್ಯಾರ. ಈಗ ನಾವು ಸಮರ್ಥ ರಾಮದಾಸರು ನೋಡಿದೇವಂದ್ರೆ, ಅಥವಾ ಕಬೀರ್ ದಾಸರು, ತುಳಸಿದಾಸರು, ಆಮೇಲೆ ಸಮರ್ಥ ಸದ್ಗುರು ಗುರುಲಿಂಗ ಜಂಗಮ್ ಮಹಾರಾಜರು, ಸದ್ಗುರು ಭಾವಸಾಹೇಬ್ ಮಹಾರಾಜರು, ಸದ್ಗುರು ಚಂದ್ರಕುಮಾರ್ ಮಹಾರಾಜರು, ರಾಮಚಂದ್ರ ಮಹಾರಾಜರು ಆಗಿ ಹೋದಂತ ಎಲ್ಲ ಒಂದು ಸದ್ಗುರು ವರ್ಯರು ಅವರು ಏನೂ ಮಾಡಲಿಲ್ಲ, ಕೇವಲ ನಾಮಸ್ಮರಣೆಯನ್ನು ಮಾಡಿದ್ರು. ನಾಮಸ್ಮರಣೆಯನ್ನು ಮಾಡಿ ನಾಮೀಯ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರು. ನಮ್ಮ ಮಹಾರಾಜರಾದ್ರು ನೋಡ್ರಿ ನೀವು, ರಾಮಚಂದ್ರ ಮಹಾರಾಜನ ಉಪದೇಶ ತಗೊಂಡ ಮೇಲೆ ಉಳ್ಕಿದೇನು ಮಾಡಲಿಲ್ಲ, ಅವ್ರು ಕೇವಲ ನಾಮಕ್ಕಾಗಿಯೇ ಇದು ಮಾಡಿದ್ರು. ಭಾವಸಾಹೇಬ್ ಮಹಾರಾಜರು ದಿವ್ಸಕ್ಕೆ 9 ತಾಸಿನಂತೆ 18 ವರ್ಷ ನಾಮಸ್ಮರಣೆ ಮಾಡ್ತಾರ ಅಂದ್ರೆ ವಿಚಾರ ಮಾಡ್ರಿ ನೀವು. ಗುರುಲಿಂಗ ಜಂಗಮ್ ಮಹಾರಾಜರು ದಿವ್ಸಕ್ಕೆ 9 ತಾಸದಂತೆ 18 ವರ್ಷ ಏನಪ್ಪಾ ಅಂದ್ರ ನಾಮಸ್ಮರಣೆ 36 ವರ್ಷ ನಾಮಸ್ಮರಣೆ ಮಾಡ್ತಾರಂದ್ರ ಆ ನಾಮದ ಮಹಿಮೆ, ಆ ನಾಮದ ರುಚಿಯನ್ನ ಅವ್ರು ಕಂಡ್ರು. ನಮಗದು ಇನ್ನ ಕಾಣವಲ್ತಿ ಯಾಕು ಅಂದ್ರ ಈ ಉಳ್ಕಿದ್ದೆಲ್ಲ ಮಾಡ್ತೇವೆ ನಾವು, ಉಳ್ಕಿದ್ ರುಚಿ ಆಗ್ತದೆ. ನಾಮಸ್ಮರಣೆ ಮಾಡುದಂದ್ರೆ ಒಲ್ಲೆ ಆಗ್ತದೆ. ನಾವು ಕೀರ್ತನ ಹೇಳಂದ್ರೆ ಹೇಳ್ತೇವು, ಪ್ರವಚನ ಹೇಳಂದ್ರೆ ಹೇಳ್ತೇವು, ಗ್ರಂಥಗಳು ಓದಂದ್ರೆ ಓದ್ತೇವು. ಇವೆಲ್ಲ ಗದ್ದಲದಕ್ಕಿಂತ ನಿನಗೆ ಇದರಿಂದ ಏನು ಆಗುದಿಲ್ಲಪ್ಪ, ಇದರಿಂದ ಏನು ಬಹಳ ಆದ್ರೆ ಜ್ಞಾನ ಬರ್ಬೋದು ಖರೆ, ಪಾಂಡಿತ್ಯದಿಂದ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಭಗವಂತನ ಸ್ವರೂಪದ ಸಾಕ್ಷಾತ್ಕಾರ ಆಗ್ಬೇಕಾರ ಏನೋ ಮಾಡಬೇಡ, ನಾಮಸ್ಮರಣೆಯನ್ನು ಮಾಡಂತಾರವ್ರು. ನಾವು ಅದೊಂದು ಬಿಟ್ಟು ಉಳ್ಕಿದ್ದೆಲ್ಲ ಮಾಡ್ತೇವೆ ಅಂತೀವಿ. ನಾವು ಅದೊಂದು ನಮಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಉಳ್ಕಿದ್ದೆಲ್ಲ ಮಾಡ್ತೇವೆ ಖರೆ, ಅದು ಸರಳ ಸುಲಭವಾಗಿದ್ದದನ್ನು ಮಾಡುದಿಲ್ಲ ಅಂದಾಗ ಈಗ ಈ ಒಂದು 2 ಶ್ಲೋಕದಿಂದ ನಾವು ವಿಚಾರ ಮಾಡಬೇಕು. ಇನ್ನು ಅದಕ್ಕಾಗೇ ನಮ್ಮ ಜೀವನವನ್ನು ಇಡಬೇಕು. ಅದರೊಳಗೆ ಸಾರವಾದದ್ದು ಅದೇ ಅದ. ಜೀವನದ ಒಂದು ಸತ್ಯವನ್ನು ನಮಗೆ ಸಾಕ್ಷಾತ್ಕಾರ ಮಾಡಿಕೊಡುವುದು ಅದೇ ಅದ ಅಂತ ತಿಳ್ಕೊಂಡ ನಾಮಸ್ಮರಣೆಯೊಳಗೆ ಒಂದು ವಿಶೇಷ ಒಂದು ಸ್ಥಾನವನ್ನು ನಾವು ಕೊಟ್ಟ ಜೀವನದೊಳಗೆ ಪ್ರತಿಯೊಂದು ಶ್ವಾಸದ ಜೊತೆ ನಾಮಸ್ಮರಣೆಯನ್ನು ಪೂರ್ಣಿಸಿಕೊಂಡು ನಮ್ಮ ಜೀವನ ಆನಂದ ಮಾಡಿಕೊಂಡು, ಈಗ 82ನೇ ಶ್ಲೋಕದೊಳಗೆ ಮತ್ತೇನು ಹೇಳ್ತಾರ ಅವರು, ಬಹುನಾಮಯ ರಾಮ ನಾಮಿ ತುಳೇನ. ಸಾಕಷ್ಟು ನಾಮಗಳು, ಅನಂತ ನಾಮವು ಭಗವಂತಗೆ. ಆದರೂ ಸಹಿತ ಈ ರಾಮನಾಮಕ್ಕೆ ಸರಿಯಾದ ಏನಪ್ಪಾ ಅಂದ್ರೆ ತೂಕದ ನಾಮ ಮತ್ತೆ ಯಾವುದು ಇಲ್ಲ ಅಂತಂತಾರ ಅವ್ರು. ಏನ್ರಿ, ಒಮ್ಮೆ ಕಬೀರ್ ದಾಸರು ಎಲ್ಲೇ ಹೋಗಿದ್ರಂತ ಹೊರಗೆ, ಅಂದ್ರೇನು ಭಕ್ತಿ ಪ್ರಸಾರಕ್ಕೆ ಹೋಗಿದ್ರು. ಹೋದಾಗ ಒಬ್ಬ ಶೇಡ್ಜಿ ಮಗ ಭಯಂಕರ ಜಡ್ಡಾಗಿತ್ತಂತ್ರಿ. ಎಲ್ಲ ಡಾಕ್ಟ್ರಿಗೆ ತೋರಿಸಿದಾಗ ಅದೇನು ಕಡಿಮೆ ಆಗಿದ್ದಿಲ್ಲ. ಆಮೇಲೆ ಆ ಶೇಡ್ಜಿ ಅವನ ಹೆಂಡತಿ ಆತ ಹುಡುಗನ ತಾಯಿ ಕಬೀರ್ ದಾಸರಂತಲ್ಲಿ ಬಂದ್ರಂತ. ಬಂದಾಗ ಕಬೀರ್ ದಾಸರು ಇದ್ದಿದ್ದಿಲ್ಲ, ಕಮಾಲ್ ಇದ್ದ ಕಬೀರ್ ದಾಸರ ಮಗ. ಅವಂದ ಯಾಕ್ರಿ ಏನಾಗ್ಯದ, ಹಿಂಗ ಈ ಹುಡುಗಂದು ಎಲ್ಲ ಕಡೆ ಡಾಕ್ಟರ್ ತೋರಿಸೇವು, ಅವರು ಎಲ್ಲ ಕೈ ಬಿಟ್ಟಾರ, ಇನ್ನ ಏನೋ ಮಹಾರಾಜರ ಕೃಪಾದಿಂದ ನಮ್ಮ ಬದುಕಿದ್ರೆ ಸಾಕು ಅಂತ ಬಂದೆವು, ಕೃಪಾ ಮಾಡಿ ಮಹಾರಾಜರ ದರ್ಶನ ತಗೊಂಡು ಹೋಗ್ಲಿಕ್ಕೆ ಬಂದೆವು ಅಂದ ಕೂಡಲೇ ಕಮಾಲ್ ಅಂತಾನ, ಆಯ್ತು ಅವ್ರಂತರೂ ಈಗ ಹೊರಗೆ ಹೋಗ್ಯಾರ ಭಕ್ತಿ ಪ್ರಸಾರಕ್ಕೆ, ಈಗ ನಾನು ನಿಮಗೊಂದು ಇದು ಹೇಳ್ತೀನಿ ಅಂತೇಳಿ ಒಂದು ಕಾಗದೊಳಗೆ ರಾಮ್ ಅಂತೇಳಿ ಬರೆದು ಅದನ್ನ ಏನಪ್ಪಾ ಅಂದ್ರೆ ಒಂದು ಚೀಟಿ ಸುಳಿ ಮಾಡಿ ಇದನ್ನ ತೆಗೆದೇನು ನೋಡ್ಬೇಡ್ರಿ, ದಿವಸ ಒಂದು ವಾಟಕ ನೀರಿನಾಗ ಇದನ್ನ ಎದ್ದೆ ಆ ಹುಡುಗ ಕುಡಿಸ್ರಿ ಅಂತ ಹೇಳಿದ. ಕೂಡಲೇ ಅವರು ಆಯ್ತು ಅಂತೇಳಿ ಹೋದ್ರು. ಆ ಚೀಟಿ ಎದ್ದವರು ಎದ್ದು ಆ ಹುಡುಗಗೆ ಒಂದು ವಾಟಕ ನೀರು ಕುಡಿಸೋರು. 1 ವಾರನ್ಯಾಗ ಹುಡುಗ ಆರಾಮಾಗಿಬಿಡ್ತಂತ್ರಿ. 1 ವಾರನ್ಯಾಗ ಹುಡುಗ ಆರಾಮಾದ ಕೂಡಲೇ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ. ಅವರೆಲ್ಲ ಕಬೀರ್ ದಾಸರು ಬಂದಿದ್ರು. ಅವಾಗ ಬಂದ ಏನ್ರಿ ನಿಮ್ಮ ಪುಣ್ಯದಿಂದ ನಮ್ಮ ಮಗ ಬದುಕಿದ ಅಂದ ಕೂಡಲೇ ಏನಾಯ್ತು ಅಂತ ಕೇಳಿದಾಗ, ಹಿಂಗ್ರಿ ನೀವು ಇದ್ದಿದ್ದಿಲ್ಲ, ನಿಮ್ಮ ಮಗ ಕಮಾಲ್ ಅವರು
ಇಂಥ ಒಂದು ಇದು ಹೇಳಿದ್ರು, ನಾವು ಮಾಡಿದೆವು ಅಂದ್ಕೊಳ್ಳಿ ಕಮಾಲ್ನ ಕರೆದ್ರಂತವ್ರು. ಕರೆದು ಏನು ಮಾಡಿದೆವು ಅಂತ ಕೇಳಿದ್ರಂತ. ಏನಿಲ್ಲ, ಒಂದು ಚೀಟಿ ಒಳಗೆ ರಾಮ ಅಂತ ಬರೆದ ಅದನ್ನ ನೀರಾಗಿ ಎದ್ಕೊಂಡು ಕುಡಿ ಅಂತ ಏನೇ ಅಂತಂದ ಕೂಡಲೇ ಕಬೀರದಾಸರಿಗೆ ಸಿಟ್ಟು ಬಂದುಬಿಡ್ತಂತ. ಎಂಥ ಹುಚ್ಚಿದ್ದೀವಿ ಅಂದ್ರೆ ಅವರು ಒಂದು ಜೀವ ಉಳಿಸ್ಬೇಕಾಗಿತ್ತಂದ್ರೆ 2 ಅಕ್ಷರ ಯಾಕೆ ಬಳಸಿದ್ರದ? ಅದು ರಾಮ ಅನ್ನುವಂಥ 2 ಅಕ್ಷರ ಯಾಕೆ ಬಳಸಿದ್ರು? ಒಂದೇ ರಾ ಬರ್ದಿದ್ರು ಸಹಿತ ಅವನು ಉಳಿತಿದ್ದ. ಏನು ಅಂಥ ರಾಮದ ನಾಮದ ಮಹಿಮೆಯನ್ನು ನೀನು ಇನ್ನೂ ತಿಳ್ಕೊಂಡಿಲ್ಲ ಅಂತೇಳಿ ಕಮಾಲಿನ ಮೇಲೆ ಸಿಟ್ಟಿಗೆ ಬಂದ್ರಂತ ಹೇಳಿದ್ರಂತ. ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ರಾಮನಾಮದ ಮಹತಿಯನ್ನ ಅದನ್ನು ರಾಮನಾಮ ಮಾಡಿದವಗೆ ಗೊತ್ತಾ, ಆ ನಾಮಸ್ಮರಣೆ ಮಾಡಿದವಗೆ ಗೊತ್ತಾ ಅಂತೇಳಿ ನಾಮದ ಮಹಿಮೆಯನ್ನ ಕಮಾಲಿಗೆ ಹೇಳಿದ್ರಂತ ಇವ್ರು ಕಬೀರದಾಸರು. ಹಂಗ ಯಾವ ರಾಮನು ಇದಕ್ಕ, ಯಾವ ನಾಮನು ಇದಕ್ಕ ಒಂದು ಸರಿಜೋಡಿ ಆಗುದಿಲ್ಲ ಅಂತೇಳಿ ಸಮರ್ಥರಂತಾರ. ಯಾಕಂದ್ರೆ ಅವ್ರಿಗೆ ಅದು ಪಟಾಸಿ ಅದ. ಈಗ ಸಮರ್ಥರ ಇದನ್ನೇ ಯಾಕೆ ಹೇಳಿದ್ರು ಅಂದ್ರೆ, ಸಮರ್ಥರ ಸದ್ಗುರುಗಳು ರಾಮನೇ. ಸಮರ್ಥರ ಒಂದು ಸದ್ಗುರು, ಸಮರ್ಥರಿಗೆ ಉಪದೇಶ ಕೊಟ್ಟವ್ರು ಯಾರಂದ್ರೆ ಸ್ವತಃ ರಾಮಪ್ರಭುನೇ ಕೊಟ್ಟಾನ. ಈಗ ನಮ್ಮ ಸದ್ಗುರುಗಳು ನಮಗೇನು ಉಪದೇಶ ಕೊಟ್ಟಾರಲ್ಲ, ಅದು ಅದೇ ಒಂದು ಏನಪ್ಪಾ ಅಂದ್ರೆ ಮಹತ್ಯವನ್ನು ಪಡೆದಂತ ಬಹುತಾರಕ ನಾಮ ಇರ್ತದ. ಆ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಅಭಾಗ್ಯ ನರ ಪಾಮರ ಹೇ ಕಳೇನ, ಅಭಾಗ್ಯರಿಗೆ ಮಾತ್ರ, ಆ ಪಾಮರರಿಗೆ ಇದು ತಿಳಿ ಮಾತಲ್ಲ, ಆ ನಾಮದ ಮಹಿಮೆ ಅಂಥೇಳಿ ಸಮರ್ಥರಂತಾರೆ. ಖರೆ ಇದು ನನಗೆ ಒಂದು ಇದು ಆಗಿದೆ. ನಾನು ಕಂಡಕ್ಟರ್ ಇದ್ದಾಗ ಚಿಗುರಿ ಅಂತೇಳಿ ಒಬ್ಬರು ಡ್ರೈವರ್ ನನ್ನ ಜೋಡಿ ಫಿಕ್ಸ್ಡ್ ನೌಕರಿ ಮಾಡ್ತಿದ್ರಿ. ಅವಾಗ ಅವನ್ ಸ್ವಲ್ಪ ನಾಮಸ್ಮರಣೆ ಇದು ಆಗಲಿ, ಒಟ್ಟ ಏನೋ ಸಿದ್ಧಿಗಳನ್ನು ಪಡ್ಕೋಬೇಕು, ಇಂಥ ಒಂದು ಹುಚ್ಚ ಹೋಗಿತ್ತು ಅವನೇ. ಮತ್ತು ಅಗ್ಗದಿ ಏನಂದ್ರೆ ಅವ ಒಂದು ಪ್ರಾಣಿ ಹಿಂಸೆ ಮಾಡವಲ್ಲ, ಒಂದು ಸುಳ್ಳು ಹೇಳವಲ್ಲ, ಅಷ್ಟು ಇದ್ರ ಪವಿತ್ರ ಮನುಷ್ಯ. ಅವ ಎಷ್ಟು ಪವಿತ್ರ ಇದ್ದ ಅಂದ್ರೆ ನಿಮಗೆ ಹೇಳ್ಬೇಕಾದ್ರೆ ಪ್ರಸಾದ್ ಅವರು ಒಮ್ಮೆ ನಮ್ಮ ಮನೆಗೆ ಬಂದವ ಸೈಕಲ್ ತಗೊಂಡ. ಬಾರಪ್ಪ ಅಂತಂದೆ. ಏನ್ರಿ ಶಂಕರಬಾಯಿ ಘಾತ ಆತ್ರಿ ಇವತ್ತು ಅಂತಂದೆ. ಏನಾಯ್ತು ಅಂತಂದೆ. ಬರೋ ಹೊತ್ನಾಗ ಸೈಕಲ್ ಇರ್ವಿ ಸಾಲ ಮೇಲೆ ಹಾಯಿಸಿದ್ರಿ ಅಂತ. ಅಂದ್ರೆ ಇರ್ವಿ ಸಾಲ ಮೇಲೆ ಹಾಯಿಸಿದ್ರ ಸಂಬಂಧ ಅಷ್ಟು ತ್ರಾಸ ಮಾಡ್ಕೊಂಡ್ ನಾವು. ಹಂಗೆ ಎಷ್ಟೋ ಇರಿಬಿಗಳಕ್ಕೆ ಎಲ್ಲರ ಕಾಲಾಗ ಸಿಕ್ಕ ಹೋಗ್ತಾವ. ಅವಂದ ನನ್ನ ಘಾತ ಆತ್ರಿ, ಇದಕ್ಕೆ ಹೆಂಗ್ ಮಾಡ್ಬೇಕ್ರಿ, ಏನ್ರಿ ನಾ ಪಾಪ ಭಾಳ ದೊಡ್ಡ ಪಾಪ ಆತ್ರಿ. ನಾ ಅಂದೆ, ಅದು ನಿನ್ನ ಕಾಲಾಗ ಸಾಯಿದಿತ್ತು, ನಿನ್ನ ಗಾಲಿಯೊಳಗೆ ಸಾಯಿದಿತ್ತು ಅಂತ ಸಾಯ್ದದ, ಅದ್ರ ಕರ್ಮದ, ಅವೆಲ್ಲ ಭಾಳ ತಲೆ ಕೆಡಿಸ್ಕೋಬೇಡ. ತಿಳಿದು ಮಾಡಿದ್ರೆ ಅಷ್ಟೇ ಅದೇನಪ್ಪ ಅಂದ್ರೆ ಪಾಪಕ್ಕೆ ಬರ್ತದ. ನಿನಗೇನು ನೋಡ್ಲಾರ್ದ ಮುದ್ದಾಮ್ ಹಾಯಿಸಿದ್ದೆ ಅಂದ್ರೆ ಪಾಪ ಆಗ್ತಿತ್ತಪ್ಪ, ಮುದ್ದಾಮೇನು ಹಾಯಿಸಿಲ್ಲ, ಏನು ತಲೆ ಕೆಡಿಸ್ಕೋಬೇಡ, ನಿನಗಿದೆಲ್ಲ ತಿಳಿಸಿ ಹೇಳುವಂಥ ಸದ್ಗುರುಗಳಿಂದ ಉಪದೇಶ ಕೊಡಿಸ್ತೀನಿ ನಡಿ ಅಂತೇಳಿ ನಾನು ನಮ್ಮ ಗೆಳೆಯ ಒಬ್ಬವಿದ್ದ, ಅವ್ರಿಬ್ಬರನ್ನು ಕೂಡಿ ಅವ್ನ ಕರ್ಕೊಂಡು ಇದಕ್ಕೆ ಹೋದೇವ್ರಿ. ಏನಂದ್ರೆ ನರಸಿಂಹೇಶ್ವರ ಮಹಾರಾಜರ ಶಿಷ್ಯರು ಬಾಲಕೃಷ್ಣ ಮಹಾರಾಜರು ಅಂತಿದ್ರಿ ಬೆಕ್ಕೇರಿಗೆ. ಅಲ್ಲಿ ಕರ್ಕೊಂಡು ಹೋದೆವು. ಕರ್ಕೊಂಡು ಹೋದ ಕೂಡಲೇ ಬರ್ರಿಪ್ಪ ಅಂತಂದ್ರು. ಅವತ್ತು ಅಲ್ಲೇ ಭಜನೆ, ಅದು ರಾತ್ರಿ ಭಜನೆ ಮಾಡಿದೆವು. ಮರುದಿವ್ಸ ಮುಂಜಾನೆ ಇವಾಗ ಹಿಂಗೆ ಉಪದೇಶ ಕೂಡಿಸ್ಕೊಳಕ್ ಬಂದೆವು. ಅದಕ್ಕೂ ಉಪದೇಶ ಕೊಟ್ಟರು. ಬಂದೆವು, ಎಲ್ಲರೂ ಕೂಡಿಸಿ ಊರಿಗೆ ಬಂದೆವು. ಬಂದ್ಮೇಲೆ ಮರುದಿವ್ಸ ಮಾಡಿ ಡ್ಯೂಟಿಗೆ ಬಂದ ಕೂಡಲೇ ಯಾಕೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿಲ್ಲ, ಹೆಂಗೆ ಅನ್ನಿಸ್ತು ಅಂತ ನಾ ಕೇಳಿದೆ ಅವ್ರಿಗೆ. ಅದೇನ್ರಿ ಮೊದಲೇ ಗೊತ್ತಿರ್ತದಲ್ರಿ ಅಂತಂದ್ಬಿಟ್ಟು. ಅದು ನಾಮ ನನಗೆ ಮೊದಲೇ ಗೊತ್ತಿತ್ತಲ್ರಿ, ಅದೇನು ದೊಡ್ಡಗಾದ್ರಿ ಅಂತೇಳಿ ಅದ್ರ ಬಗ್ಗೆ ಅವಾಗ ಇದನ್ನ ಹುಟ್ಲಿಲ್ಲ. ಏನು ಅಂದ್ರೆ ಅಭಾಗ್ಯರು, ಪಾಮರರಿಗೆ ಅದು ಅರ್ಥ ಆಗುವುದಿಲ್ಲ ಅಂತ ನಾಮಸ್ಮರಣೆ. ನೋಡ್ರಿ, ನಾಮದ ಮೇಲೆ ಶ್ರದ್ಧಾ ಇಟ್ಕೊಂಡು ಮಾಡಿದ್ರೆ ನಾಮ ನಮಗೆ ಇದು ಆಗ್ತದೆ. ಈಗ ಡಾಕ್ಟರ್ ಔಷಧ ಕೊಡ್ತಾರಂದ್ರೆ ಆ ಡಾಕ್ಟರ್ ಮೇಲೆ ಶ್ರದ್ಧಾ ಇಡಬೇಕು, ಔಷಧ ಮೇಲೆ ಶ್ರದ್ಧಾ ಇರಬೇಕು. ಅಂದಾಗ ಮಾತ್ರ ಔಷಧ ನಮಗೆ ಕೆಲಸ ಕೊಡ್ತದೆ. ಇದೇನು ಕೊಡ್ತಾರೆ, ಇದರಿಂದ ಹೆಂಗೆ ಕಡಿಮೆ ಆಗ್ತಾರೆ, ಈಟು ಗುಳಿಗೆ ಅದ, ಈಟು ಗುಳಿಗೆಯಿಂದ ಹೆಂಗೆ ಆರಾಮ ಆಗ್ತದೆ. ಹಿಂಗೆಲ್ಲ ನಾವು ತಲೆ ಕೆಡಿಸ್ಕೊಂಡು ಆಮೇಲೆ ಶ್ರದ್ಧಾ ಇರಲಾರ್ದ ನಾವು ಗುಳಿಗೆ ತೊಗೊಂಡ್ರು ಆರಾಮಾಗೋದಿಲ್ಲ, ಔಷಧ ತೊಗೊಂಡ್ರು ಆರಾಮಾಗೋದಿಲ್ಲ. ಅದಕ್ಕೆ ಶ್ರದ್ಧಾವಾನ್, ಶ್ರದ್ಧೆಯಿಂದ ಮಾತ್ರ ಎಲ್ಲ ಕಾರ್ಯಗಳು ಸಾಧ್ಯ ಆಗ್ತವ. ಹಂಗ ಸದ್ಗುರುಗಳು ಕೊಟ್ಟಂತಹ ನಾಮಸ್ಮರಣೆ ಮೇಲೆ ಶ್ರದ್ಧೆ ಇಟ್ಕೊಂಡು ನಾವು ಮಾಡಿದೆ ಅಂದ್ರೆ ಮಾತ್ರ ಈ ಭವಸಾಗರದಿಂದ ಪಾರ ಆಗ್ತೇವು ಅಂತೇಳಿ ಸಮರ್ಥರು ಎಲ್ಲದಕ್ಕೂ ಉಪಾಯನೇ ನಾಮದ ಅಂತ ಹೇಳ್ತಾರ ಅವ್ರು. ಏನ್ರಿ ಎಲ್ಲದಕ್ಕೂ ಉಪಾಯ. ಇದನ್ನ ಇವರು ಯಾರಂದ್ರ ತುಳಸಿದಾಸರು ಇಷ್ಟ ಚಂದ ಇದು ಮಾಡ್ತಾರ. ಆಮೇಲೆ ಇಷ್ಟು ತ್ರಾಸು ಮಾಡ್ಕೊಂಡಾರ ಅವರು. ಅವ್ರಂತಾರ, ಹರಿ ಭಜು ಮನ ರಾಮ ಚರಣ ದಿನ ರಾತಿ, ಭಜು ಮನ
रामचरण दिन राती। रसना कसना भजो तू हरिपद, सुमिरत क्यों अलसाती। भजु मन ರಾಮ ಚರಣ ದಿನ ರಾತಿ. ಅವ್ರಂತಾರ ಹಗಲ ರಾತ್ರಿನೂ ನೀ ಆ ನಾಮಸ್ಮರಣೆ ಮಾಡಪ್ಪ ಅಂತೇಳಿ ತುಳಸಿದಾಸರು ಸಾಕಷ್ಟು ನಾವು ನುಡಿಗಳವ. 5 ನುಡಿ. ತುಳಸಿದಾಸ ಯಹ ವಿನಯ ಕರತ ಪ್ರಥಮ ಅರ್ಜಕಿ ಪಾತಿ. ತುಳಸಿದಾಸರು ವಿನಯ ಮಾಡ್ಕೊಂಡು ಹೇಳ್ತಾರ, ಮೊದಲು ನೀವು ಈ ಒಂದು ನಾಮಸ್ಮರಣೆ ಪಥವನ್ನು ಹಿಡೀರಿ ಅಂತೇಳಿ ಹೇಳ್ತಾರ. ಧನಿ ಅದೇನಂತಾರಲ್ಲ, ಕಫ ಆಗಿದ್ದಕ್ಕೆ ಧನಿ ಸಜ್ಜಿರ್ಲಾರ್ದಕ್ಕಾಗಿ ನಾವು ಅದನ್ನ ಅಷ್ಟೇ ಮಾಡೋಣ. ಮತ್ತೊಮ್ಮೆ ಅದನ್ನು ಪೂರ್ತಿ ಅನ್ನೋಣಂತ. ಈ 82ನೇ ಶ್ಲೋಕದ ಉತ್ತರಾರ್ಧದೊಳಗೆ ಏನ್ ಹೇಳ್ತಾರಪ್ಪ ಸಮರ್ಥರು ಅಂದ್ರೆ, ವಿಷ ಔಷಧ ಗೇತಲೆ ಪಾರ್ವತೀಸೆ ಜೀವಮಾನವ ಕಿಂಕರ ಕೋಣ ಪೂಸೆ. ಈ ರಾಮನಾಮದ ಮಹಿಮೆಯನ್ನ ಕೇವಲ ಶಂಕರನೇ ತಿಳ್ಕೊಂಡಾನ ಅನ್ನುವಂಥದ್ದು ಸಮರ್ಥರಿದು. ಯಾಕಂದ್ರ ಈಗ ಕಾಶಿಗೆ ಹೋಗಿ ನಾವು ಜೀವ ಬಿಟ್ಟೆವು ಅಂದ್ರೆ ಸದ್ಗತಿ ಆಗ್ತಂತ ಎಷ್ಟೋ ಮಂದಿ ಕಾಶಿಗೆ ಹೋಗಿ ತಮ್ಮ ದೇಹವನ್ನು ಏನಪ್ಪಾ ಅಂದ್ರೆ ಇದು ಮಾಡ್ಲಿಕ್ಕೆ ಹೋಗ್ತಾರಲ್ಲ. ಯಾಕಂದ್ರ ಕಾಶಿ ಒಳಗ ಆ ಶಿವ ಯಾರಲ್ಲಿ ದೇಹ ಬಿಡ್ತಾರ ಅವ್ರ ಕಿವಿ ಒಳಗ ರಾಮನಾಮವನ್ನೇ ಉಪದೇಶ ಮಾಡ್ತಾರ. ಅಂದ್ರೆ ಸದ್ಗತಿಯನ್ನು ಕೊಡ್ಲಿಕ್ಕೆ ಸದಾ ಏನಪ್ಪಾ ಅಂದ್ರೆ ರಾಮನಾಮದ ಮಹತ್ಯನ್ನು ತಿಳ್ಕೊಂಡಂತ ಶಂಕರ ಅಲ್ಲಿ ಯಾರ್ಯಾರು ತಮ್ಮ ಜೀವನವನ್ನು ಕಳ್ಕೊತಿರ್ತಾರಲ್ಲ ಅವ್ರ ಕಿವಿ ಒಳಗೆ ರಾಮನಾಮವನ್ನು ಉಪದೇಶ ಮಾಡಿದ್ದಕ್ಕಾಗಿ ಅವ್ರಿಗೆ ಸದ್ಗತಿ ಸಿಗ್ತದೆ ಅಂತೇಳಿ ಅದು ವಾರಣಾಸಿ ಅಂತ ಅನಿಸ್ಕೊಂಡದ. ಅಂತ ಶಂಕರ ಶಿವ ಏನಪ್ಪಾ ಅಂದ್ರೆ ಸಮುದ್ರ ಮಥನ ಟೈಮ್ದಾಗ ಹಲಾಹಲ ವಿಷ ಏನು ಹುಟ್ಟಿತಲ್ಲ ಆ ವಿಷವನ್ನ ಕುಡ್ದಂತ. ಇರ್ಲಿಕ್ಕಂದ್ರೆ ಇಡೀ ಬ್ರಹ್ಮಾಂಡನೇ ಎಲ್ಲ ದಹಸಿ ಹೋಗ್ತಿತ್ತು. ಕುಡ್ದಂತ ಕುಡ್ದು ಅದನ್ನ ಅಲ್ಲೇ ಗಂಟಲ್ದಾಗ ಇಟ್ಟುಕೊಂಡ ಆ ಒಂದು ತ್ರಾಸವನ್ನ ಆ ಒಂದು ಸಂಕಟವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸ್ವತಃ ಏನಪ್ಪಾ ಅಂದ್ರೆ ವಿಷ ಔಷಧ ಆಗೇತಲೆ ಪಾರ್ವತೀಸಿ ಜೀವಮಾನವ. ಆವಾಗ ರಾಮನಾಮದ ಒಂದು ನಾಮಸ್ಮರಣೆಯಿಂದ ಅವಾಗ ಅದರ ಬಾಧೆ ಆಗ್ಲಿಲ್ಲ ಅಂತೇಳಿ ಇದು ಪುರಾಣ ಪ್ರಸಿದ್ಧವಾದಂತಹ ಒಂದು ಘಟನಾ ಅದ. ಅದು ನಿಮಗೆಲ್ಲರಿಗೂ ಗೊತ್ತದ. ಅದು ಅಂತದ್ರೊಳಗ ಅಂಥವ್ರಿಗೆ ಇಷ್ಟು ಶ್ರದ್ಧೆಯಿಂದ ತಗೋ ಹೊತ್ನ್ಯಾಗ ಜೀವಮಾನವ ಕಿಂಕರ ಕೋಣ ಪೂಸೆ. ನೀ ಅಂತ ಒಬ್ಬ ಯಕಶ್ಚಿತ ಮಾನವ ಏನು ನಿನಗೇನು ಹೇಳುದದ ಇಷ್ಟರೇ ತಿಳ್ಕೊ. ನೀನು ಅಂಥವ್ರು ಮಾಡಿದಾಗ ಆ ನಾಮದ ಮಹಿಮೆ ಎಷ್ಟಿರಬೇಕು ಅಂತ ತಿಳ್ಕೊಂಡ ನೀನು ಏನಪ್ಪಾ ಅಂದ್ರ ಸದಾ ನಾಮಸ್ಮರಣೆ ಒಳಗೆ ಇರು ಅನ್ನುವಂಥ ವಿಚಾರವನ್ನ ಹೇಳ್ಕೊತ ಸಮರ್ಥರು ನಮ್ಮ ಉದ್ಧಾರದ ಒಂದು ಸರಿಯಾದ ಮಾರ್ಗವನ್ನು ಹೇಳ್ಯಾರ. ಏನು ತುಕಾರಾಮ್ ಮಹಾರಾಜರಂತಾರ, ನಾಮ ಪರಿತೆ ಸಾಧನ ನಾಯಿ ಜೇತು ಕರಿಸಿ ಆಣಿಕ ಕಾಯಿ. ತುಕಾರಾಮ್ ಮಹಾರಾಜರಂತಾರ, ನಾಮಸ್ಮರಣೆ ಹೊರತಾಗಿ ಸಾಧ್ಯವನ್ನು ಪಡ್ಕೊಳ್ಳಿಕ್ಕೆ ಅನ್ಯ ಸಾಧನನೇ ಇಲ್ಲ. ನೀ ಬೇಕಾದಷ್ಟು ಮಾಡು, ನಾನಾ ಸಾಧನೆ ಬಾಪುಡಿ, ಬೇಕಾದಷ್ಟು ಸಾಧನೆಗಳನ್ನು ಮಾಡು, ಆದ್ರೆ ನಾಮಸ್ಮರಣೆ ಹೊರತಾಗಿ ಮತ್ತೊಂದು ಅನ್ಯ ಸಾಧನನೇ ಇಲ್ಲ ಅಂತನ್ನುವಂಥ ಮಾತನ್ನ ತುಕೋಬ್ಬರಾಯರು ಹೇಳ್ತಾರ. ಆಗಿ ಹೋದಂಥ ಎಲ್ಲ ಮಹಾತ್ಮರು ಈ ರಾಮದ ನಾಮದ ಮಹಿಮೆಯನ್ನ ಏನಪ್ಪಾ ಅಂದ್ರೆ ಹೇಳ್ಯಾರ. ನಮಗಾದ್ರೂ ಸದ್ಗುರುಗಳು ಅಂಥ ಒಂದು ತಮ್ಮ ಅನುಗ್ರಹಿತ ಮಾಡಿದಂಥ ಆ ಸದ್ಗುರುಗಳು ಕೊಟ್ಟಂಥ ನಾಮಸ್ಮರಣೆಯನ್ನ ನಾವು ನೀವುಗಳು ಅಖಂಡವಾಗಿ ಸ್ಮರಿಸಿ ಈ ಜೀವನವನ್ನು ಧನ್ಯ ಮಾಡ್ಕೊಂಡು ಅನ್ಕೋತ ಇನ್ನ ಮುಂದಿನ ಶ್ಲೋಕದೊಳಗೆ ನಾಮಸ್ಮರಣೆ ಮಹತಿಯನ್ನು ಸಾಕಷ್ಟು ಹೇಳ್ಯಾರ. ನಾವು ನೀವು ಚಿಂತನೆ ಮಾಡೋಣ. ಏನೋ ಬಹಳ ದಿವಸದ ಮೇಲೆ ನಾವು ನೀವುಗಳೆಲ್ಲ ಮತ್ತೆ ಈ ಒಂದು ಸತ್ಸಂಗದಾಗ ಭಾಗಿಯಾದೆವು. ಅದಕ್ಕೆ ಕಾರಣನೂ ನಿಮಗೆ ಗೊತ್ತದ. ಇನ್ಮೇಲೆ ಮುಂದೆ ಮತ್ತೆ ನಾವು ಮುಂದಿನ ಶ್ಲೋಕದಾಗ ಇನ್ನಷ್ಟು ವಿಚಾರಗಳನ್ನು ಶ್ರವಣ ಮಾಡಿ ನಾಮಕ್ಕಾಗಿಯೇ ಬದುಕೋಣ, ನಾಮನೇ ಸಾಧ್ಯ ಅಂತ ತಿಳ್ಕೋಣ. ಆ ನಾಮಸ್ಮರಣೆ ಮಾಡಿ ನಾವು ನಮ್ಮ ಸದ್ಗುರುಗಳ ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂಥ ಒಂದು ಪಾತ್ರತೆಯನ್ನು ಗಳಿಸೋಣ ಅಂತ ಹೇಳ್ಕೊತ ನಾನು ಇವತ್ತಿನ ಈ ಒಂದು ಸೇವೆಗೆ ವಿರಾಮ ಕೊಡ್ತೀನಿ. आकल्पायुष्वावेत अकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणितया असावे कल्याण जामुक निधान पांडुरंग
पुंडलीक वरदा हरि विठ्ठल पार्वती पतेश्वर महादेव राजा आदिराज सद्गुरुनाथ महाराज की जय। श्री गुरुदेव दत्त। जय श्री राम, जय चिदंबरा, श्री राम समर्थ। श्री ಕೋಇನ್ಸಿಡೆನ್ಸ್ ಅನ್ನೋದು ಏನ್ ಬರುತ್ತಪ್ಪ ಅಂದ್ರೆ, ಮಹಾರಾಜರ ಇವತ್ತು ನಿತ್ಯ ಪ್ರವಚನದಲ್ಲಿ ಕಳಕಳಿಯಿಂದ ನಾಮಸ್ಮರಣೆ ಮಾಡಿ ಬೆಳಗ್ಗೆ ಹೇಳಿದ್ರು ನೋಡಿ, ಕಳಕಳಿಯಿಂದ ನಾಮಸ್ಮರಣೆ ಮಾಡಿ. ಯಾಕೆ ಅಂದ್ರೆ ಅವ್ರು ಗೊತ್ತು, ಮಹಾರಾಜರು ಗೊತ್ತು, ಇವತ್ತು ಸಂಜೆ ಸಮರ್ಥರು ಬರ್ತಾ ಇದ್ದಾರೆ, ಸಮರ್ಥರು ಬರೀ ರಾಮನ್ ಬಗ್ಗೆನೆ ಹೇಳ್ತಾರೆ ಅಲ್ಲ. ನೋಡಿ ಅದಕ್ಕೆ ಹಿಂಗೆ ಇದು ಯಾವುದು ಪೂರ್ವ ನಿಯೋಜಿತ ಅಲ್ಲ. ನಾವೇನೋ ಒಂದು ಪ್ಲಾನ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ಇದಾಗಿದೆ ಸಂಜೆ ಇದು ಮಾಡ್ತೀವಿ, ಇಲ್ಲ. ಎಂದು ಆ ರಾಮನ ನಾಮದ ಸ್ಮರಣೆಗೆ ಮಹಾರಾಜರು ಏನು ಒತ್ತು ಕೊಡ್ತಾ ಇದ್ದಾರೆ, ಕಳಕಳಿ ಅಂದ್ರೆ ಅದು ಏನೋ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಏನೋ ಒಂದು ಕಳೆದೋಗಾಯ್ತು ನಮ್ದು ಇವತ್ತು ಜೀವನದಲ್ಲಿ. ಯಾಕೆ ಕಳೆದು ಹೋದ ಸಮಯ ಮತ್ತೆ ಬಾರದು. ಹಂಗಾಗಿ ಕಾಲಕ್ಕೆ ಬಹಳ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ಹಾಗಾಗಿ ಒಂದು ದಿವಸ ಹೋಯ್ತು ಅಂದ್ರೆ ಹೋಯ್ತದು, ಮತ್ತೆ ಬರೋದಿಲ್ಲ. ಹೇಗೆ ನದಿಯೊಳಗೆ ಒಂದು ಸಲ ಹರಿದು ಹೋದ ನೀರು ಮತ್ತೆ ಬರೋದಿಲ್ಲ ಅದು ಆ ನದಿಲಿ. ಅದಕ್ಕೆ ಬಹಳ ನೋಡಿ, ಅದಕ್ಕೆ ಎಲ್ಲ ಒಂದೊಂದ್ಸಲಿ ಕೂತು ನೋಡ್ತಾ ಇದ್ದಾಗ ಹೇಗೆ ಅದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಬೆಳಗ್ಗೆಲ್ಲ ಮಹಾರಾಜರು ಹೇಳಿದ್ರು ನಾಮಸ್ಮರಣೆ ಕಳಕಳಿಯಿಂದ ತಗೊಳ್ರಪ್ಪ. ಯಾವುದೋ ಒಂದು ಪ್ರೆಷರ್ ಹಾಕೊಂಡು ಅವ್ರು ಹೇಳಿದ್ದಾರೆ ಅದಕ್ಕೆ ನಾನ್ ಮಾಡ್ತಿದ್ದೀನಿ ಅಂತದಲ್ಲ, ಕಳಕಳಿ ಒಳಗಿಂದ ಬರ್ಬೇಕು. ಹೇಗೆ ಆ ಡಾಕ್ಟರ್ನ ಯಾವ ರೀತಿ ನಂಬಿ ಅವನು ಏನು ಕೊಡ್ತಾನೋ ಅದು ಬಂದಂತ ಇವರು ಕಬೀರರ ಮಗನ ಹತ್ರ ಬಂದವರು ಆ ಕಮಾಲ ಏನು ಕೊಟ್ಟ ಅವನ ಮೇಲೆ ಶ್ರದ್ಧೆ ಭಕ್ತಿಯಿಂದ ಹೋದ್ರು. ಅದನ್ನ ತೆಗೆದ್ ನೋಡ್ಲಿಲ್ಲ ಏನ್ ಬರ್ದಿದಾನ ಇವನು, ಅವನು ಒಳಗೆ ಏನ್ ಬರ್ದಿದಾನಂತದ್ದು ತೆಗೆದ್ ನೋಡ್ಲಿಲ್ಲ, ಕೊಟ್ಟಿದ್ದಾನೆ ತಗೊಂಡ್ ಹೋದ್ರು, ಶ್ರದ್ಧೆಯಿಂದ ಮಾಡಿದ್ರು, ಅದಕ್ಕೆ ಫಲಿತಾಂಶ ಸಿಕ್ತು. ಅರ್ಥಾತ್ ಏನಪ್ಪಾ ಅಂದ್ರೆ ಆ ಭಗವಂತ ಗುರುವಿನ ರೂಪದಲ್ಲಿ ಸದಾ ನಮ್ಮ ಜೊತೆ ಇರ್ತಾನೆ, ಸದಾ ನಮಗೆ ಆ ಹಾರೈಕೆ ಆ ಒಂದು ಉಪದೇಶವನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಬೆಳಗ್ಗೆದನ್ನ ಮತ್ತೆ ಸಂಜೆ ಇವತ್ತಲ್ಲಿ ಒಪ್ಪಿಸಿದ್ರು, ಮತ್ತೆ ರಾಮನಾಮ ಮಾಡಿ, ರಾಮನಾಮನೇ ಮಾಡಬೇಕು. ಅಂತಹ ಪರಮಾತ್ಮ ಶಿವ ವಿಷ ಕೊಡದಾಗ ಅದು ಶಾಂತಿ ಆಗ್ಲಿ ಅಂತ ಹೇಳಿ ರಾಮನಾಮ ತಗೊಂಡಿದ್ದಾನೆ ಅಂದ್ರೆ ಇನ್ನು ನಮ್ಮಂತವರು ಆ ನಾಮದ ಬಗ್ಗೆ ಎಷ್ಟು ಬೆಲೆ ಕೊಡ್ಬೇಕು. ಹಾಗಾಗಿ ನೀವು ಎಲ್ಲಾ ಸೇರಿ ಏನು ಹೀಗೆ ಸಮರ್ಥರು ನಮಗೆ ತಿಳಿಸ್ತಾ ಇದ್ದಾರೆ, ಇದು ಒಂದು ರೀತಿಯ ಉಪದೇಶ. ಮತ್ತೊಮ್ಮೆ ಎಚ್ಚರ ಮಾಡ್ತಾ ಇದ್ದಾರೆ, ಅಪ್ಪ ನೀವೆಲ್ಲ ಕಲಿಯುಗದಲ್ಲಿದ್ದೀರಾ, ಕಾಲದ ಮಹಿಮೆಯಲ್ಲಿದ್ದೀರಾ, ಸಮಯ ಕಡಿಮೆ ಇದೆ, ಆದಷ್ಟು ನೀವು ಸಾಧ್ಯವಾದಷ್ಟು ಹೆಚ್ಚು ಆ ನಾಮಸ್ಮರಣೆಯಿಂದ ನೀವು ಒಂದು ಆನಂದವನ್ನು ಪಡೀರಿ, ಹಾಗೆ ವ್ಯರ್ಥವಾಗಿ ಕಾಲಹರಣ ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಸಮರ್ಥರು ನಮ್ಮ ಶಂಕರರಾವ್ ಗುರುಗಳವರ ಮುಖಾಂತರ ಇವತ್ತು ಮತ್ತೊಮ್ಮೆ ನಮ್ಗೆ ಉಪದೇಶ ಮಾಡಿಸ್ತಾ ಇದ್ದಾರೆ. ಅವರು ನೋಡಿ ಮನೆಯೊಳಗೆ ಎಂಥ ಪರಿಸ್ಥಿತಿ ಆದ್ರೂ ಇಲ್ಲಿ ಬಂದವರು ನಮ್ಗೆ ಆ 1 ಗಂಟೆಗಳ ಕಾಲ ನಮ್ಗೆ ಆ ನಾಮದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಅವ್ರ ಗುರುನಾಥರು ಎಷ್ಟು ಅವ್ರ ಬೆನ್ನ ಹಿಂದೆ ನಿಂತು ಮಾಡಿಸ್ತಾರೆ. ಹೋಗಪ್ಪ ನೀವ್ ಮಾಡು, ನೀನ್ ಮುಂದೆ ನಡೀತಾ ಇರು, ನಾನು ಹಿಂದಿರ್ತೀನಿ ಗುರು ಅನ್ನೋದು ಇದೆ. ಅದು ಒಂದು ಸಾಕ್ಷಿ. ಅಷ್ಟೆಲ್ಲ ಇದ್ರು ಅವರು ಎಷ್ಟು ಸರಾಗವಾಗಿ ನಮ್ಗೆ ಪ್ರತಿ ಸಲ ಹೇಳ್ತಾರ, ಅದಕ್ಕಿಂತ ಹೆಚ್ಚಾಗಿ ಆರಾಮಾಗಿ ತಿಳಿಸುದು. ಇಲ್ಲ ಪ್ರತಿ ಸಲ ಟೈಮ್ ಆಯ್ತು ನಮ್ದು ಮುಗಿಲಿಲ್ಲ ಅಂದ್ರು, ಇವತ್ 2 ಪದ್ಯಗಳು ಎಲ್ಲ ಅದಕ್ಕೆ ಮತ್ತದಕ್ಕೆ ಹಾಡುಗಳನ್ನ ಹೇಳಿ ಪುರಂದರದಾಸರ ಹಾಡು, ಹೊಸ ಹಾಡು ಸಿಕ್ತದು ಗುರುಗಳಿಂದ ನಿಜವಾಗ್ಲು. ಹಾಗಾಗಿ ಅಂದ್ರೆ ಸಮಯ ಬಹಳ ಮುಖ್ಯ, ಸಮಯಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಹಾಗೂ ಆ ನಾಮಸ್ಮರಣೆ ಅನ್ನೋದು ನಮ್ಮ ಉಸಿರಾಟಕ್ಕೆ ಒಂದಾಗಿ ಮಾಡಬೇಕು. ಅವಾಗ ಅದು ಮರಿತೀವಿ ಅನ್ನೋದು ಇಲ್ಲೇ ಇಲ್ಲ. ಎಲ್ಲಿವರೆಗೂ ಉಸಿರಾಟ ಆಗ್ತಾ ಇದೆ, ಒಳಗೆ ಹೊರಗೆ ಹೋಗ್ತಾ ಇದೆ, ರಾಮ ಒಳಗ್ ಹೋಗ್ಬೇಕು, ರಾಮ ಹೊರಗೆ ಬರ್ಬೇಕು. ಆ ರೀತಿ ಮಾಡ್ಕೊಂಡ್ರೆ ನಿಜವಾಗ್ಲು ಆ ಸಮರ್ಥರು ಏನು ನಮಗೆ ಮನಾಚ ಬೋಧದ ಮೂಲಕ ಹೇಳ್ತಾ ಇದ್ದಾರೆ, ನಾಮಸ್ಮರಣೆ ಒಂದೇ ನಮಗೆ ಈ ಕಲಿಯುಗದಲ್ಲಿ ಪಾರಾಗ್ಲಿಕ್ಕೆ ಸಾಧ್ಯ.
ಹಾಗಾಗಿ ನಾವು ನೀವು ಎಲ್ಲ ಆ ಗುರುಗಳಿಗೆ ನಮಸ್ಕಾರ ಮಾಡುತ್ತಾ, ಸಮರ್ಥರಿಗೆ ನಮಸ್ಕಾರ ಮಾಡುತ್ತಾ, ನಮ್ಗೆ ಈ ರೀತಿ ಸಮಯಕ್ಕೆ ಕಾಲ ಕಾಲಕ್ಕೆ ಬಂದು ಉಪದೇಶ ಕೊಡ್ತಾ ಇದ್ದಾರೆ, ಅವ್ರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದತ್ತ. ಹೇಳ್ತೀರಾ ಗುರುಗಳಿಗೆ? ಏನಾದ್ರು ಹೇಳ್ತೀರಾ ಹೇಳಿ, ಇಲ್ಲಾಂದ್ರೆ ಪಾಪ ಅವ್ರಿಗೆ ಕೂಡ್ಸಿಡ್ಬೇಡ್ರಿ. ಈಗಿನ ಏನು ಅದು ರಾಮಂದು ಹಾಡೊಂದು ಪೋಸ್ಟ್ ಮಾಡ್ರಿ ಗುರುಗಳೇ, ಬರ್ದಿರೋದು ನಿಮ್ದು ಇದೆಲ್ಲ ದಶಾವತಾರದ್ದೆಲ್ಲ. ಮಾಡ್ತಾನೆ, ಒಳ್ಳೆ ಮಾಡ್ತಾನೆ. ವಾಟ್ಸಪ್ಪಿಗೆ ಕಳಿಸ್ತಾನೆ, ವಾಟ್ಸಪ್ ಬರೆದು ಕಳಿಸ್ತಾನೆ. ಕೊಡ್ತೀರಿ? ಮನೆಯೊಳಗೆ ಎಂತಾದ ಒಂದು ನೋವಿದ್ರು ಸಹಿತ ತಾಯಿ ಎಂಬುದೊಂದು ದೊಡ್ಡ ವಸ್ತು. ಅಂತ ವಸ್ತು ನೋವಾಗ್ಯದಂದ್ರು ಅವ್ರಿಗೆ ಆ ನೋವು ಒಳಗಡೆ ನೋವಿರ್ತದೆ. ಆ ನೋವನ್ನ ಬದಿಗಿಟ್ಟು ನಮಗ್ ಬಂದು ಈ ಒಂದು ಸತ್ಸಂಗದ ಒಳಗೆ ಬಂದು ನಮ್ಗ ರಾಮನಾಮದ್ದು ಅಂದ್ರೆ ನಾಮದ ಫಲ ಏನದ, ರಾಮದ್ದು ಅಂದ್ರೆ ನಾಮದ ಇದು ಎಷ್ಟು ಮಹತ್ವದ ಅನ್ನೋದನ್ನ ನಮ್ಗೆಲ್ಲಾ ತಿಳಿಸ್ಕೊಟ್ರಲ್ಲ, ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ನಮ್ಗೆ ಪ್ರತಿ ಗುರುವಾರನು ಬಂದು ನಿಮ್ಗೆ ಸಾಧ್ಯ ಆದಷ್ಟು ಬಂದು ನಮ್ಗೆ ನಮ್ಮೊಳಗಿರುವಂತ ಚೈತನ್ಯಕ್ಕೆ ಪ್ರಚೋದನೆ ಕೊಟ್ಟು ಇನ್ನೂ ಮೇಲೆ ಹೇಳೋ ಹಂಗ ಮಾಡ್ಬೇಕು ಅಂತ ನಾವು ಬೇಡ್ಕೋತೀವ್ರಿ ಅಷ್ಟೇ. ನಮಸ್ಕಾರ. ಬಹಳ ದಿವಸದ ಮೇಲೆ ಭೇಟಿ ಆದಂಗಾತ್ ನಮಗ ನಿಮಗ. ಎಲ್ಲರಿಗೂ ಮತ್ತೊಮ್ಮೆ ಏನ